ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ಇವತ್ತಿನ ವಿಡಿಯೋಲಿ ಅದೇ ಮೀಶೋ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ನಲ್ಲ. ಲಾಸ್ಟ್ ವಿಡಿಯೋಸಲ್ಲಿ ಒಂದು 3 to 4 ವಿಡಿಯೋಸಲ್ಲಿ ನಾನು ಅಪ್ಡೇಟ್ ಕೊಡ್ತಿದ್ದೀನಿ ಮೀಶೋ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ. ಯಾರು ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಏನಂತ. ಆ್ಯಂಡ್ ಹಬ್ಬ ಎಲ್ಲ ಮುಗೀತು, ದಸರಾ ಹಬ್ಬ ಇನ್ನೂ ಮುಗ್ದಿಲ್ಲ, ಇನ್ನೊಂದು 2 days ಇದೆ. ಬಟ್ ನಾವು ಅದೇ ಹೇಳಿದ್ನಲ್ಲ, ನಾನು ಊರಲ್ಲಿದ್ದೆ. ಸೊ ಆದ ಕಾರಣ ನಾನು ರೆಗ್ಯುಲರ್ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಇ ಕಾಮರ್ಸ್ ರಿಲೇಟೆಡ್ ಆಗ್ಬೋದು, ಎನಿಥಿಂಗ್. ಸೊ ಇವತ್ತು ಸ್ವಲ್ಪ ಫ್ರೀ ಆಯಿತು, ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿಂದ ಮೀಶೋ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ನನ್ನ ಪೇಮೆಂಟ್ವರೆಗೂ ಕೂಡ ಪ್ರತಿಯೊಂದು ನಾನು ಟಾಪಿಕ್ ವೈಸು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅಂತ ಲಾಸ್ಟ್ ವಿಡಿಯೋಸಲ್ಲಿ ಹೇಳಿದ್ನಲ್ಲ ನಿಮಗೆ. ಸೊ ಅದೇ ರೀತಿ ಕಂಟಿನ್ಯೂ ಮಾಡೋಣ. ಮೀಶೋ ಕಂಪ್ಲೀಟ್ ಆದಮೇಲೆ ಈಗ ಫ್ಲಿಪ್ಕಾರ್ಟು, ನೆಕ್ಸ್ಟ್ ಅಮೆಜಾನ್, ಈ ಥರ ಮಾಡೋಣ. ಅಂದರೆ ಸೊ ದಟ್ ಅವಾಗೆಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ನಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಕೋಬೋದಲ್ವ ನಾವು. ಆದ್ದರಿಂದ ಫಸ್ಟು ಮೀಶೋ ಎಲ್ಲದು ಕಂಪ್ಲೀಟ್ ಆಗಲಿ, ಎವ್ರಿ ಟಾಪಿಕ್ ಬಗ್ಗೆ ಆಗ್ಬೋದು, ಏನು ಡೌಟ್ಸ್ ಬರ್ದಲ್ಲೇ ನೆಕ್ಸ್ಟ್ ನೀವೇನಾದರೂ ಮೀಶೋಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದ್ರ ಬಗ್ಗೆ ನೀವು ಇನ್ನೇನು ಥಿಂಕ್ ಮಾಡೋಕ್ಕೆ ಹೋಗ್ಬಾರ್ದು. ಅಂದರೆ ಹಂಗಾದರೆ ಹೆಂಗೆ, ಈ ಥರ ಆದರೆ ಹೆಂಗೆ, ಅವಾಗ ಏನು ಮಾಡಬೇಕು, ಈ ಥರ ಏನೂ ಡೌಟ್ಸ್ ಇಲ್ದಲೆ ಎವ್ರಿಥಿಂಗ್ ನಾವು ಇದರಲ್ಲಿ ತಿಳ್ಕೊಂಡು ನೆಕ್ಸ್ಟ್ ಬೇರೆ ಪ್ಲಾಟ್ಫಾರ್ಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಂದರೆ ಫ್ಲಿಪ್ಕಾರ್ಟ್, ಅಮೆಜಾನ್, ಮಿತ್ರ, ಈ ಥರ ಇದೇ ರೀತಿ ಅದರಲ್ಲೂ ಕೂಡ ಸ್ವಲ್ಪ ಇಂಟರ್ಫೇಸಸ್ ಚೇಂಜ್ ಇರುತ್ತೆ ಅಷ್ಟೇ. ಓವರ್ ಆಲ್ ಬಿಸ್ನೆಸ್ ಮಾಡೆಲ್ಸ್ ಎಲ್ಲದೂ ಒಂದೇ ಅಲ್ವಾ. ಈಗ ಆನ್ಲೈನ್ ಬಿಸ್ನೆಸ್, ಆನ್ಲೈನ್ ಸೆಲ್ಲಿಂಗ್ ಅಂದರೆ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಒಂದು 80% ಆ ಥರ ಒಂದೇ ರೀತಿ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಕೆಲವು ಚೇಂಜಸ್ ಇರ್ತವೆ ಅಷ್ಟೇ. ಅದು ಅಪ್ಲೋಡಿಂಗ್ ಟೈಮಿಂಗ್ ಆಗ್ಬೋದು, ಅಥವಾ ಈಗ ಸಪೋಸ್ ಮೀಶೋಲಿ ಒಂದು ಪ್ರಾಡಕ್ಟ್ ನಾನು ಲಿಸ್ಟ್ ಮಾಡಬೇಕು ಅಂದರೆ ಅದನ್ನು ಅಪ್ಲೋಡ್ ಮಾಡಿದ್ಮೇಲೆ ವಿತಿನ್ 1 minute or 2 minutಲ್ಲೆಲ್ಲ ಅದು ಅಪ್ರೂವಲ್ ಆಗೋಗುತ್ತೆ. ಏನು ಅಂದರೆ ಲೈಕ್ ಏನು ಪ್ರಾಬ್ಲಮ್ಸ್ ಬರಲ್ಲ. ಈಗ ಅಮೆಜಾನಲ್ಲಿ ನಾವೇನಾದ್ರು ಲಿಸ್ಟಿಂಗ್ ಮಾಡಬೇಕಂದ್ರೆ ಆಲ್ಮೋಸ್ಟ್ ಒಂದು ಪ್ರಾಡಕ್ಟು ಅದರಲ್ಲಿ ಅಪ್ಲೋಡ್ ಆಗಲಿಕ್ಕೆ ನಮಗೆ ಆಲ್ಮೋಸ್ಟ್ 30 minutes ಮೇಲೆ ಆಗುತ್ತೆ. ಈ ಥರ ಕೆಲವು ಚೇಂಜಸ್ ಇರುತ್ತೆ. ಅದು ಯಾಕೆ, ಏನು, ಅದೆಲ್ಲ ಆಯಾ ಟಾಪಿಕ್ಸ್ ಬಂದಾಗ ನಾವು ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಏನಂದರೆ ಮೀಶೋ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಮಾತ್ರನೇ ಈ ಚಾನಲಲ್ಲಿ ಇನ್ಮೇಲಿಂದ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಪ್ಲಾಟ್ಫಾರ್ಮ್ಸ್ನ ತೊಗೊಳ್ಳೋಣ. ಇನ್ಸ್ಟಾಗ್ರಾಮ್ ಬಿಸ್ನೆಸ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಹೆಂಗೆ ಡೆವಲಪ್ ಮಾಡೋದಾಗ್ಬೋದು, ಅಥವಾ ನನ್ನ ಪ್ರಾಡಕ್ಟ್ಸ್ನ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಸೇಲ್ ಮಾಡ್ತೀನಿ, ಇದೆಲ್ಲ ಇನ್ಫಾರ್ಮೇಷನ್ಸ್ ನಾನು ಒಂದೊಂದಾಗಿ ಕೊಡ್ತಾ ಇರ್ತೀನಿ ಈ ಚಾನಲಲ್ಲಿ. ಬಟ್ ಸ್ಟೆಪ್ ಬೈ ಸ್ಟೆಪ್ಪು ಕಲಿಯೋದು ತುಂಬ ಇಂಪಾರ್ಟೆಂಟು. ನಾವು ಒಂದು ವಿಚಾರದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತೀವಿ, ಬಟ್ ಅದು ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ಆ್ಯಂಡ್ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ, ಅಥವಾ ನಮಗೇನೋ ಕೆಲವು ಸರಿ ಬಿಸ್ನೆಸ್ ಸರಿ ಬರ್ತಿಲ್ಲ ಅನಿಸುತ್ತೆ. ಈ ಥರ ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ದಲ್ಲೇ ನಾವು ಸ್ಟಾರ್ಟ್ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕಾಗಿ ನಾನು ಕಂಪ್ಲೀಟಾಗಿ ಎಲ್ಲ ವಿಚಾರ ತಿಳ್ಕೊಳ್ಳಿ, ನಿಮಗೆ ಅದು ಅನುಕೂಲ ಆಗುತ್ತೆ, ನಿಮಗೆ ನೀವು ಮಾಡಬಲ್ಲೆವೋ ಅನ್ನೋ ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ಮಾತ್ರ ಸ್ಟಾರ್ಟ್ ಮಾಡಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಈಗ ಸ್ವಲ್ಪ ಇ ಕಾಮರ್ಸ್ ಬಗ್ಗೆ ಯಾರಿಗೆ ಕಂಪ್ಲೀಟಾಗಿ ಗೊತ್ತೇ ಇಲ್ಲ, ಅಥವಾ ಏನು ಇದು ಯಾವುದ್ರ ಬಗ್ಗೆ ಇವ್ರು ಮಾತಾಡ್ತಿದ್ದಾರೆ ಅನ್ನೋ ಅಂಥವ್ರಿಗೆ, ಅಥವಾ ಹೊಸ್ದಾಗಿ ನೋಡ್ತಿರೋರಿಗೆ, ಯಾಕಂದರೆ ಇದು ಹೊಸ ಚಾನಲ್ ಅಂತ ನಾನು ಹೇಳ್ತಾನೆ ಇದ್ದೀನಿ. ಸೊ ಅಷ್ಟು ರೀಚ್ ಇರಲ್ವಲ್ಲ, ಎಲ್ಲರೂ ನಮಗೆ ಹೊಸ ವ್ಯೂವರ್ಸೇ ಇರ್ತಾರಲ್ವ. ಸೊ ದಟ್ ಅವರಿಗೆ ಸ್ವಲ್ಪ ಬ್ರೀಫಾಗಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಅವ್ರಿಗೂ ಕೂಡ ಇಲ್ಲಿಂದ ನೆಕ್ಸ್ಟ್ ವೀಡಿಯೋಸ್ಗೆ ಯಾವ ರೀತಿ ಕನೆಕ್ಟ್ ಆಗ್ಬೋದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೂ ಕೂಡ. ಸೊ ಇ ಕಾಮರ್ಸ್ ಬಿಸ್ನೆಸ್ ಅಂದರೆ ಒಂದು ಬ್ರೀಫಾಗಿ ಹೇಳೋದಾದರೆ, ನಾವೇನಾದರೂ ಪ್ರಾಡಕ್ಟ್ಸ್ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಹೋಲ್ಸೇಲಲ್ಲಿ ನಾವು ತಂದು ಈಗ ಅಂಗಡಿಗಳೆಲ್ಲ ಮಾರಾಟ ಮಾಡ್ತಾರೆ ನೋಡಿ, ಸ್ಯಾರಿ ಆಗ್ಬೋದು, ಡೆಕೋರೇಟಿವ್ ಐಟಮ್ಸು, ಅಥವಾ ಜ್ಯುವೆಲರಿ, ಸೊ ಎಲ್ಲ ವಸ್ತುಗಳನ್ನೂ ನಾವು ಮಾರಾಟ ಮಾಡ್ಬೋದು. ಅದಕ್ಕೆ ಕೆಲವು ಪರ್ಮಿಷನ್ಸ್ ಅಂತ ಇರುತ್ತೆ. ಅಂದರೆ ಲೈಕ್ ಎಲೆಕ್ಟ್ರಾನಿಕ್ ಐಟಮ್ಸ್ನ ನಾವು ಮಾರಾಟ ಮಾಡಬೇಕಾದ್ರೆ ಡಿಫ್ರೆಂಟ್ ಪೇಪರ್ ವರ್ಕ್ಸ್ ಬೇಕಾಗುತ್ತೆ ಅದಕ್ಕೆ. ಆ ರೀತಿ, ಅಥವಾ ಫುಡ್ ರಿಲೇಟೆಡ್ ಆಗ್ಬೋದು, ಅಂದರೆ ಈಗ ಡ್ರೈ ಫ್ರೂಟ್ಸ್ ಆಗ್ಬೋದು, ಆ ಟೈಪ್ ಕ್ಯಾಟಗರೀಸ್ ಆದರೆ ಕೆಲವು ಲೈಸೆನ್ಸ್ ಬೇಕಾಗುತ್ತೆ. ಸೊ ಈ ಥರ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅವನ್ನ ಬಿಟ್ಟು ಬೇರೆ ಎಲ್ಲಾನು ಕಾಮನ್ ಪ್ರಾಡಕ್ಟ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನಾವು ಇಲ್ಲಿ ಮಾರಾಟ ಮಾಡ್ಕೋಬೋದಾಗುತ್ತೆ. ಸೊ ನೀವು ಒಂದು ಶಾಪ್ನ ಓಪನ್ ಮಾಡಿ ಯಾವ ರೀತಿ ಮಾರಾಟ ಮಾಡ್ತೀರಾ ಅದೇ ರೀತಿನೇ ಇ ಕಾಮರ್ಸಲ್ಲೂ ಕೂಡ ಅವಕಾಶಗಳಿದೆ ನಮಗೆ. ಅಂದರೆ ಈಗ ಹೋಲ್ಸೇಲಲ್ಲಿ ತಂದಾಗ್ಬೋದು, ಅಥವಾ ನಾನು ಹೇಳ್ದಂಗೆ ನಿಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಅಥವಾ ಮ್ಯಾನುಫ್ಯಾಕ್ಚರ್ಸಿಂದ ನೀವು ಡೈರೆಕ್ಟ್ ಪರ್ಚೇಸ್ ಮಾಡೋದಾಗ್ಬೋದು. ಈ ಥರ ಎಲ್ಲ ಐಟಮ್ಸ್ನು ನೀವು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸಲ್ಲಿ ಸೇಲ್ ಮಾಡ್ಕೋಬೋದು. ಅದರಿಂದ ನಿಮ್ಗೆ ಇಂತಿಷ್ಟು ಲಾಭ ಅಂತ ನೀವು ಪಡ್ಕೋಬೋದಾಗುತ್ತೆ. ಅಂದರೆ ಒಂದು ಪ್ರಾಡಕ್ಟ್ ಒಂದು ಪ್ರೈಸಿಗೆ ತಂದಿರ್ತೀರಾ, ಅದ್ರ ಮೇಲೆ ಇಂತಿಷ್ಟು ಲಾಭ ಅಂತ ಇಟ್ಬಿಟ್ಟು ಮಾರಾಟ ಮಾಡೋದು.
ಅದರ್ ಪರ್ಸನ್ಸ್ ಅಂದರೆ ಯಾರು ಕಸ್ಟಮರ್ಸ್ ಅದನ್ನು ನೀಡಿರ್ತಾರೆ ಅದನ್ನು ಆರ್ಡ್ರ್ ಮಾಡಿಕೊಂಡಾಗ ನಮಗೆ ಅದನ್ನು ನಾವು ಡೆಲಿವರಿ ಮಾಡ್ತೀವಿ. ಕೊರಿಯರ್ ಪಾರ್ಟ್ನರ್ಸ್ ಎಲ್ಲ ಇದರ ಯಾವ್ದು ಟೈಅಪ್ ಆಗಿರ್ತಾರಲ್ಲ ಮೀಶೋ ಜೊತೆ ಅವ್ರು ಬಂದು ತೊಗೊಂಡೋಗ್ತಾರೆ. ಸೊ ದಟ್ ಆಮೇಲೆ 7 ಡೇಸ್ ಅದು ರಿಟರ್ನ್ ಆಪ್ಷನ್ ಇರುತ್ತೆ ಅವ್ರ ಹತ್ರ. ಅದನ್ನೆಲ್ಲ ನಾನು ಲಾಸ್ಟ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಪದೇ ಪದೇ ಅದನ್ನೇ ಮಾತಾಡೋದು ಬೇಡ. ಸೊ ಆ ಥರ ಆದಮೇಲೆ 8th ಡೇ ನಮಗೆ ಪೇಮೆಂಟ್ ಆಗುತ್ತೆ ಅಲ್ವಾ? ಅದನ್ನು ಪೇಮೆಂಟ್ ಡೀಟೇಲ್ಸ್ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋಸಲ್ಲಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನೊಂದ್ಸರಿ ಚೆಕ್ ಮಾಡಿ ನಿಮಗೊಂದು ಕ್ಲಾರಿಟಿ ಬರುತ್ತೆ. ಅಂದರೆ ಇದು ಜೆನ್ಯೂನಾ ಅಥವಾ ದುಡ್ಡೇ ಬರಲ್ವಾ, ಮೋಸ ಆಗುತ್ತಾ, ಈ ಥರ ಯಾರಿಗೆ ಅನುಮಾನಗಳಿರುತ್ತೆ ಅದು ಸ್ವಲ್ಪ ಕ್ಲಿಯರ್ ಆಗುತ್ತೆ ನಿಮಗೆ. ಅಥವಾ ರಿಟರ್ನ್ ಆದಾಗ ಏನು ಮಾಡಬೇಕು ಆ ರೀತಿ ವಿಡಿಯೋಸ್ ಹಾಕಿದ್ದೀನಿ. ಅಂದರೆ ಕೆಲವು ಟಾಪಿಕ್ಸ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಇನ್ಮೇಲೆ ಸೀರೀಸ್ ಅಲ್ಲಿ ಏನಂದರೆ ಟಾಪಿಕ್ ವೈಸು ನಾವು ಡಿಸ್ಕಸ್ ಮಾಡೋಣ. ಅಂದರೆ ಯಾವುದಾದ್ಮೇಲೆ ಏನು, ಯಾವ ಸ್ಟೆಪ್ಪು ಅನ್ನೋ ರೀತಿ ಅಷ್ಟೇ. ಸೊ ಇದು ಬ್ರೀಫಾಗಿ ಹೇಳಬೇಕು ಅಂದರೆ ಈ ರೀತಿ ಪ್ಲಾಟ್ಫಾರ್ಮ್ಸ್ ಈಗ ನಮಗೆ ಸ್ವಲ್ಪ ಫೆಮಿಲಿಯರು ಆ್ಯಂಡ್ ಬಿಸ್ನೆಸ್ ಎಲ್ಲ ಚೆನ್ನಾಗಿ ರನ್ ಆಗ್ತಿರೋ ಪ್ಲಾಟ್ಫಾರ್ಮ್ಸ್ ಯಾವುದು ಅಂದರೆ ನಾನು ಹೇಳ್ದಂಗೆ ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟ್, ಮಿತ್ರಾ, ನೈಕ್ಯಾ ಈ ಥರ ಕೆಲವು ಇದಾವಲ್ಲ, ಇವು ಸ್ವಲ್ಪ ಚೆನ್ನಾಗಿ ರನ್ ಆಗ್ತಿದೆ. ಅಂದರೆ ಈ ಜನಗಳು ತುಂಬ ಬಳಕೆ ಮಾಡ್ತಿದ್ದಾರೆ ಅದನ್ನು. ಆದ್ದರಿಂದ ನಮ್ಮ ಪ್ರಾಡಕ್ಟ್ಸು ಕೂಡ ಅದರಲ್ಲಿ ಹಾಕ್ದಾಗ ನಮಗೊಂದು ಇಂತಿಷ್ಟು ಲಾಭ ಅಂತ ನಾವು ಪಡ್ಕೋಬೋದು. ಸೊ ಯಾರಿಗೆ ಹೊರಗಡೆ ಶಾಪ್ ಓಪನ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಥವಾ ಕೆಲವು ರೀಸನ್ಸಿಂದ ನಾವು ಮನೆಯಿಂದ ಆದರೂ ಕೂಡ ಬಿಸ್ನೆಸ್ ರನ್ ಮಾಡ್ಬೋದು, ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಥರ ಬೇಕು ಅಥವಾ ಕೆಲವು ರಿಸ್ಟ್ರಿಕ್ಷನ್ಸ್ ಬಿಕಾಸ್ ಆಫ್ ಫ್ಯಾಮಿಲಿ ಆಗ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಮಗು, ಈ ಥರ ಯಾರಿಗೆ ಕ್ರೈಟೀರಿಯಾಸ್ ಇರುತ್ತೆ ಅವ್ರು ಈ ಆಪ್ಷನ್ನ ಉಪಯೋಗಿಸ್ಕೋಬೋದು ಅಂತ ನಾನು ಲಾಸ್ಟ್ ವೀಡಿಯೋಸಲ್ಲಿ ತುಂಬಾ ಹೇಳಿದ್ದೀನಿ ನಿಮಗೆ ಇದ್ರ ರಿಲೇಟೆಡ್. ಸೊ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಬಟ್ ಒಂದು ಬ್ರೀಫ್ ಆಗಿರಲಿ ಒಂದು ವಿಡಿಯೋಲಿ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತಿದ್ದೀನಿ. ಅಂಥವ್ರು ಈ ಬಿಸ್ನೆಸ್ನ ಟ್ರೈ ಮಾಡ್ಬೋದು. ಸೊ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಕೂಡ ಈಗ ನನ್ನ ಬಿಸ್ನೆಸ್ ಬಗ್ಗೆ ನಾನು ಶೇರ್ ಮಾಡ್ತಾನೆ ಇರ್ತೀನಿ ಅವಾಗವಾಗ. ಅಂದರೆ ಪ್ಯಾಕ್ ಮಾಡೋದು ಆಗ್ಬೋದು, ನನಗೆ ಪೇಮೆಂಟ್ಸ್ ಯಾವ ರೀತಿ ಆಯಿತು, ಆರ್ಡರ್ ಎಷ್ಟು ಬಂದವು, ಈ ಥರ ಎಲ್ಲ ನಾನು ಶೇರ್ ಮಾಡ್ತಿರ್ತೀನಿ. ಸೊ ನನ್ನನ್ನು ರೆಫರೆನ್ಸ್ ಆಗಿ ನೀವು ಇಟ್ಕೊಂಡು ಇದು ನೀವು ಮಾಡಬಲ್ಲಿರೋ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದರೆ ಇದನ್ನು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಒಂದು ಅರ್ನಿಂಗ್ ಅಂತ ನಿಮ್ಗಾಗುತ್ತೆ. ಸೊ ಈಗ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಬೇಸಿಕ್ಸ್ ನೆಸೆಸಿಟೀಸ್ ಏನಿರಬೇಕು ನಮ್ಮ ಹತ್ರ ಆ್ಯಂಡ್ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋಲಿ. ಸೊ ಆ ಟಾಪಿಕ್ ಈ ವಿಡಿಯೋಲಿ ಇನ್ಕ್ಲೂಡ್ ಆಗಿರುತ್ತೆ ಇವತ್ತು. ಆದರೆ ಏನಂದರೆ ಈಗ ನಾವು ಮೀಶೋನೇ ಫಸ್ಟ್ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ನಲ್ಲ, ಬೇರೆ ಪ್ಲಾಟ್ಫಾರ್ಮ್ಸ್ ಬಗ್ಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡೋಣ. ಸೊ ಈಗ ಎವ್ರಿಥಿಂಗ್ ಇನ್ಮೇಲೆ ಬರೋಂಥ ವೀಡಿಯೋಸ್ ಎಲ್ಲನೂ ಮೀಶೋ ರಿಲೇಟೆಡೇ ಇರುತ್ತೆ. ಅದಂದರೆ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ಸು ನಾನು ಇದರಲ್ಲಿ ಶೇರ್ ಮಾಡ್ತಿರ್ತೀನಿ. ಸೊ ಅಂದರೆ ಬೇಸಿಕ್ಸ್ ನೆಸೆಸಿಟೀಸ್ ಏನಂದರೆ ಇದರಲ್ಲಿ ಫಸ್ಟ್ ಥಿಂಗ್ ಅಂತೂ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ. ಅದಿಲ್ದಲೇ ಯಾವುದೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಹೋಗಬೇಡಿ. ಅದ್ರ ಮೇಲೆ ನಂಬಿಕೆ ಇಡಿ ಫಸ್ಟು. ಅಂದರೆ ನಾನು ಮಾಡ್ತೀನಿ, ಲಾಂಗ್ ರನ್ನಲ್ಲಿ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಏನೋ 1 or 2 ಮಂತ್ಸು ಆರ್ಡರ್ಸ್ನ ನೋಡಿ ಅಥವಾ ಜಾಸ್ತಿ ಬಂದಾಗ ನಾವು ತುಂಬ ಹಿಗ್ಗೋದು ಅಥವಾ ಕಡಿಮೆ ಬಂದಾಗ ಲೋ ಆಗೋದು ಈ ಥರ ಮಾಡಬಾರ್ದು. ಸ್ಟಾಕ್ಸ್ನ ಮೇಂಟೈನ್ ಮಾಡಬೇಕು, ಹಾಕಿಸ್ತಿರ್ಬೇಕು. ಅಂದರೆ ಅದನ್ನು ರೀಸ್ಟಾಕ್ ಮಾಡಿಸ್ತಿರ್ಬೇಕು. ಯಾವುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಮ್ಮ ಪ್ರಾಡಕ್ಟ್ಸು ನೋಡ್ಕೊತಿರ್ಬೇಕು. ಆ್ಯಂಡ್ ಯಾವುದು ರೀಸ್ಟಾಕ್ ಮಾಡಿಸಿದ್ರೆ ನಮಗೆ ಸೇಲ್ ಆಗ್ಬೋದು ಅನ್ನೋದಾಗ್ಬೋದು, ಅಥವಾ ಯಾವ್ದು ಮಾಡಿಸ್ಬಾರ್ದು ಅನ್ನೋದು, ಇದೆಲ್ಲನೂ ನೀವು ಕ್ಯಾಲ್ಕುಲೇಟೆಡ್ ಆಗಿ ಇರಬೇಕು ಯಾವಾಗಲೂ ಕೂಡ. ಎವ್ರಿಥಿಂಗ್ ಎವ್ರಿ ಡೇ ನೀವು ಒಂದೊಂದು ಕಲಿತಾ ಇರಬೇಕು ಬಿಸ್ನೆಸ್ಸಲ್ಲಿ ಅಲ್ವಾ. ಸೊ ಇದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಬೇಕು. ಅದಕ್ಕೆ ನಿಮ್ಮ ವರ್ಕ್ ಮೇಲೆ ನಿಮಗೆ ಫಸ್ಟ್ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಆ ವಿಚಾರಗಳನ್ನ ಎಲ್ಲನೂ ನಾವು ಕೂಲಂಕುಷವಾಗಿ ತಿಳ್ಕೊಂಡಿರಬೇಕು. ಒಂದು ವಿಚಾರ ಅಂದಮೇಲೆ ಅಥವಾ ಒಂದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ಎವ್ರಿಥಿಂಗ್ ನಾವು ತಿಳ್ಕೊಂಡಾಗಷ್ಟೇ ನಮಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅಲ್ವಾ. ಸೊ ಫಸ್ಟ್ ಕಲಿಕೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅದಾದಮೇಲೆ ಇದನ್ನು ಪ್ರಾಕ್ಟಿಕಲಾಗಿ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೊಂದು ಅದ್ರ ಮೇಲೆ ಆ ವಿಚಾರದ ಬಗ್ಗೆ ಗ್ರಿಪ್ ಬರುತ್ತೆ. ಸೊ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟು. ಬೇಸಿಕ್ಸ್ ನೆಸೆಸಿಟಿ ಎಲ್ಲ ಮಸ್ಟ್ ನೆಸೆಸಿಟಿ ಅನ್ನೋದು ಕಾನ್ಫಿಡೆನ್ಸು. ಅದನ್ನು ಬಿಟ್ಟರೆ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೂ ಸಾಕಾಗುತ್ತೆ. ಅಂದರೆ ಎವ್ರಿಥಿಂಗ್ ಮೊಬೈಲಲ್ಲೇ ಮಾಡ್ಕೋಬೋದು ನೀವು. ಇದಕ್ಕೆ ಒಂದು ಲ್ಯಾಪ್ಟಾಪ್ ಬೇಕು ಆ ಥರ ಈ ಥರ ಏನೂ ರಿಕ್ವೈರ್ಮೆಂಟ್ಸ್ ಇಲ್ಲ. ಇದ್ದರೆ ವೆಲ್ ಆ್ಯಂಡ್ ಗುಡ್. ಸ್ವಲ್ಪ ಇಂಟರ್ಫೇಸ್ ಎಲ್ಲ ಫ್ರೆಂಡ್ಲಿ ಆಗಿರುತ್ತೆ ಆ್ಯಂಡ್ ಈಸಿ ಆಗುತ್ತೆ ನಿಮ್ಮ ವರ್ಕು. ಬಟ್ ನಿಮ್ಮ ಮೊಬೈಲ್ ಯೂಸ್ ಮಾಡೋದು ತುಂಬಾ ಈಸಿ. ನನಗೆ ಚೆನ್ನಾಗಿದೆ ಅನ್ಸೋರು ಮೊಬೈಲಲ್ಲೇ ಇದನ್ನು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ಎವ್ರಿಥಿಂಗ್. ಆ್ಯಂಡ್ ಮೊಬೈಲ್ ಬಿಟ್ಟರೆ GST ನಂಬರ್ ಆರ್ ಎನ್ರೋಲ್ಮೆಂಟ್ ID ಅನ್ನೋದು ನಮ್ಮ ಹತ್ರ ಇರಬೇಕಾಗುತ್ತೆ. ಅಂದರೆ ಏನಿಲ್ಲ, ನಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡಲಿಕ್ಕೆ ಈಗ ಟ್ಯಾಕ್ಸ್ ರೀತಿ ಅಷ್ಟೇ ಅದು.
ಟ್ಯಾಕ್ಸ್ನ ಪೇ ಮಾಡ್ದಂಗೆ ನಾವು. ಅದಕ್ಕೆ ಈಗ ಎಲ್ಲ ವ್ಯಾಪಾರಕ್ಕೂ ಒಂದು GSTN ನಂಬರ್ ಅಂತ ಬರುತ್ತೆ ನೋಡಿ, ಅದಿರಬೇಕು. ಇಲ್ಲ ಅಂದರೆ ಎನ್ರೋಲ್ಮೆಂಟ್ ID ಅಂತ ಇರಬೇಕು ನಮ್ಮ ಹತ್ರ. ಅಂದರೆ ನಾನು ಇದು ಲಾಸ್ಟ್ ವಿಡಿಯೋಸಲ್ಲಿ ಇದ್ರ ಡಿಫ್ರೆನ್ಸ್ ಎಲ್ಲ ಹೇಳಿದ್ದೀನಿ, ಅದು ಚೆಕ್ ಮಾಡಿ ಲಾಸ್ಟ್ ವಿಡಿಯೋಸ್ ನಿಮಗೆ ಗೊತ್ತಾಗುತ್ತೆ. ಅದೇ GST ಇಂದ ಏನು ಲಾಭ ಇರುತ್ತೆ ನಮಗೆ, ಎನ್ರೋಲ್ಮೆಂಟ್ IDಯಿಂದ ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ಅಕೌಂಟ್ಸು ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದೊಂದು ಸರಿ ನೋಡಿ. ಇನ್ ಕೇಸ್ ಅದು ಡೀಟೇಲ್ ಆಗಿ ನನಗೆ ಬೇಕು ನಿಮ್ಗೆ ಇನ್ಫಾರ್ಮೇಷನ್ ನನಗೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಹೆಂಗೂ ಕವರ್ ಮಾಡ್ತೀನಿ, ಸೊ ದಟ್ ಅದನ್ನು ಇನ್ಕ್ಲೂಡ್ ಮಾಡಿಬಿಡ್ತೀನಿ. ಆದ್ದರಿಂದ ಸೊ ಈ ನಂಬರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇವನ್ನ ನೀವು ತಗೋಬೇಕಾಗುತ್ತೆ. ಅಥವಾ GST ಆದರೆ ಈಗಲೇ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ನೀವು ಅದು ಆಲ್ಮೋಸ್ಟ್ GST ನಂಬರ್ ನಮಗೆ ಬರಲಿಕ್ಕೆ 1 to 1.5 ಮಂತ್ ಬೇಕಾಗುತ್ತೆ ಆ್ಯಕ್ಚುಲಿ. ಸೊ ನೀವು ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಬಿಟ್ಟು 1.5 ಮಂತಿಗೆ ನಿಮಗೆ ಆ ನಂಬರ್ ಸಿಗುತ್ತೆ. ಆಲ್ಮೋಸ್ಟ್ 2 ಮಂತ್ಸೇ ಅಂದ್ಕೊಳ್ಳಿ, 1 ಅವರೇಜ್ 2 ಮಂತ್ಸ್ ಬೇಕಾಗುತ್ತೆ. ಯಾಕಂದರೆ ನಾವು ಒಂದು ಫಾರ್ಮ್ ನೇಮಲ್ಲಿ ಪಾನ್ ಕಾರ್ಡ್ ಅಪ್ಲೈ ಮಾಡಬೇಕು, ಆ ಪಾನ್ ನಂಬರ್ ಬರಬೇಕು ನಮಗೆ. ಅದಾದಮೇಲೆ ನಾವು GST ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಲ್ಲಿ ವೆರಿಫೈ ಮಾಡಿ, ಅಥವಾ ನೀವು ಎಲ್ಲಿ ಇಡ್ಬೇಕು ಅಂದ್ಕೊಂಡಿದ್ದೀರಾ, ಶಾಪ್ ಎಲ್ಲಿ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಮನೆಯಲ್ಲೇ ಬಿಸ್ನೆಸ್ ಮಾಡೋದಾದರೆ ಯಾವ ರೀತಿ, ಈ ಥರ ವೆರಿಫಿಕೇಷನ್ಸ್ ಎಲ್ಲ ಇರುತ್ತೆ. ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ನಂಬರ್ ಅಂತ ಬರುತ್ತೆ. ಅದಾದಮೇಲೆ ನೀವು ಅಕೌಂಟಲ್ಲಿ ಅದನ್ನು ಎಂಟ್ರಿ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈಗ ಮೀಶೋ ಅಕೌಂಟೇ ತೊಗೊಳ್ಳಿ, ಮೀಶೋ ಸಪ್ಲೈಯರ್ ಅಕೌಂಟ್ ಬಗ್ಗೆ ಮಾತಾಡೋದಾದರೆ ಅಲ್ಲಿ ನೀವು ಎಂಟ್ರಿ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಸಪ್ಲೈಯರ್ ಅಕೌಂಟು. ಆ್ಯಂಡ್ ಇನ್ನೊಂದು ವಿಚಾರ ಅಂದರೆ ನಿಮಗೆ ಹೋಲ್ಸೇಲ್ ಶಾಪ್ಸ್ ಬಗ್ಗೆ ಕೆಲವು ಐಡಿಯಾ ಇರಬೇಕಾಗುತ್ತೆ. ಅಂದರೆ ನಾನು ಕ್ಯಾಟಗರೀಸ್ ಯಾವ ರೀತಿ ಕ್ಯಾಟಗರೀಸು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಒಂದು ರಿಟರ್ನ್ಸ್ ಕಡಿಮೆ ಬರುತ್ತೆ, ಯಾವುದರಲ್ಲಿ ನೀವು ಲಾಭ ಸ್ವಲ್ಪ ಪಡಿಬೋದು, ಈ ಥರ ಎಲ್ಲನೂ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಕ್ಯಾಟಗರಿನ ನಾವು ಚೂಸ್ ಮಾಡಬೇಕು ಅಂತ. ಅದನ್ನು ನೀವು ಫೈನಲ್ ಮಾಡ್ಕೊಂಡಾದ್ಮೇಲೆ ಅದರ ರಿಲೇಟೆಡ್ ಅದಕ್ಕೆ ಸಂಬಂಧಪಟ್ಟಂಥ ಹೋಲ್ಸೇಲ್ ಶಾಪ್ಸ್ನ ನೀವು ಫೈನಲೈಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಮನೇಲೇ ಕೂತ್ರೆ ಇದೆಲ್ಲ ವಿಚಾರ ನಿಮಗೆ ಗೊತ್ತಾಗಲ್ಲ. ಸ್ವಲ್ಪ ಅಂಗಡಿಗಳನ್ನ ನೀವು ಸುತ್ತಾಡಬೇಕು. ಒಂದಲ್ಲ ಒಂದು ಯಾವ ಐಟಮ್ ಕಡಿಮೆ ಇದೆ, ಯಾವುದು ನಮಗೆ ಈ ಅಂಗಡಿಯಲ್ಲಿ ವರ್ತಿದೆ, ಅಥವಾ ಬೇರೆ ಅಂಗಡಿಯಲ್ಲಿ ಇನ್ಯಾವ ಐಟಮ್ ಸಿಗ್ತಿದೆ, ಈ ರೀತಿ ಎಲ್ಲ ಅಂಶಗಳನ್ನ ನೀವು ಕ್ಯಾಲ್ಕುಲೇಟೆಡ್ ಆಗಿ ಯೋಚನೆ ಮಾಡಿ ಅದನ್ನು ನೀವು ಫೈನಲೈಸ್ ಮಾಡಿ ಹೋಲ್ಸೇಲ್ ಶಾಪ್ಸ್ನ ಒಂದು ರೆಡಿ ಇಟ್ಕೋಬೇಕು ನೀವು. ಆ್ಯಂಡ್ ಅದಾದಮೇಲೆ ಇನ್ನು ಏನು ಇದಕ್ಕೆ ಬೇಕಾಗ್ಬೋದು ಅಂದರೆ, ಈಗ ಒಂದು ನಾವು ಪ್ರಾಡಕ್ಟ್ಸ್ನ ತರ್ತೀವಿ, ಅದು ಯಾವ ರೀತಿ ಕಸ್ಟಮರ್ಗೆ ಕಾಣುತ್ತೆ ಈ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಅಂದರೆ ಅದು ಫೋಟೋಸ್ ಮುಖಾಂತರನೇ ಅಲ್ವಾ. ಒಳ್ಳೆ ಫೋಟೋ ತೆಗೆಯುವಂಥ ಸ್ಕಿಲ್ ಸ್ವಲ್ಪ ಬೆಳೆಸ್ಕೋಬೇಕಾಗುತ್ತೆ ನೀವು. ಅಂದರೆ ತೀರಾ ಪ್ರೊಫೆಷನಲ್ಲಾಗೆ ತೆಗಿಬೇಕು ಅಂತ ಏನಿಲ್ಲ, ಅಥವಾ ಕ್ಯಾಮ್ರಾನೇ ಬೇಕು ಅದಕ್ಕೆ ಅಂತ ಏನಿಲ್ಲ. ಒಂದು ಡೀಸೆಂಟ್ ಮೊಬೈಲು, ಅಂದರೆ ಈಗ ಆ್ಯಂಡ್ರಾಯ್ಡ್ ಎಲ್ಲ ಯೂಸ್ ಮಾಡ್ತಿರ್ತೀರ, ಒಂದು ಸ್ವಲ್ಪ ಫೋಟೋ ಚೆನ್ನಾಗಿ ಬರೋಂಥ ಫೋನ್ ಆದರೆ ಸಾಕಾಗುತ್ತೆ. ಅದರಲ್ಲಿ ನೀಟಾಗಿ ಫೋಟೋ ತೆಗೆದು ಅದಕ್ಕೆ ಅಪ್ಲೋಡ್ ಮಾಡೋ ಅಂಥದ್ದು ನಿಮಗೆ ಬರಬೇಕು. ಅಂದರೆ ಸ್ವಲ್ಪ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಫೋಟೋಸ್ ಇದ್ದರೆ ತುಂಬ ಒಳ್ಳೆಯದು. ಆವಾಗ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಕಸ್ಟಮರ್ಸಿಗೆ. ಸೊ ಆರ್ಡರ್ಸ್ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಇದಕ್ಕೆ ಪ್ರೊಫೆಷನಲ್ ಕ್ಯಾಮ್ರಾನೇ ಬೇಕಾಗಿಲ್ಲ. ನಿಮ್ಮ ಬಿಸ್ನೆಸ್ ಬಂಡವಾಳ ಆ್ಯಂಡ್ ನಿಮ್ಮ ಎಷ್ಟು ಲಾಂಗ್ ರನ್ನಲ್ಲಿ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಅಂದರೆ ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡಬೇಕಾ ಅಥವಾ ಇಲ್ಲ ಅನ್ನೋದು ನೀವು ಥಿಂಕ್ ಮಾಡ್ಕೋಬೋದು. ಅಂದರೆ ಲೈಕ್ ಎಬೋವ್ 5 lakhsವರೆಗೂ ನೀವು ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಆವಾಗ ಒಂದು ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಅಥವಾ ಇನ್ನೂ ಸ್ವಲ್ಪ ಸ್ಟಾರ್ಟಿಂಗು ನಾನು ಜಸ್ಟ್ 10,000ಇಂದನೇ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಫಸ್ಟ್ ನಂಗೆ ಹೆಂಗೆ ವರ್ಕ್ ಆಗುತ್ತೆ ನೋಡ್ಬೇಕು ಅಂದ್ಕೊಂಡಿದ್ದೀನಿ ಅನ್ನೋರು ಕ್ಯಾಮ್ರಾಗೆಲ್ಲ ಇನ್ವೆಸ್ಟ್ ಮಾಡೋದು ಒಳ್ಳೆಯದಲ್ಲ. ಸೊ ನಿಮ್ಮ ಫೋನಲ್ಲೇ ಆ ಫೋಟೋಸ್ನ ತೆಗೆದು ಅದರಲ್ಲಿ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಅಂದರೆ ಸ್ವಲ್ಪ ಮೊಬೈಲ್ ಬಗ್ಗೆ ನಾಲೆಜ್ ಇರಬೇಕು. ಅಂದರೆ ಅಂದರೆ ಲೈಕ್ ಈಗ ಮೀಶೋ ಆ್ಯಪ್ನ ಸಪ್ಲೈಯರ್ ಅಕೌಂಟ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅಂದರೆ ಅದರಲ್ಲಿ ಏನು ಕೇಳಿರ್ತಾರೆ ಅದನ್ನು ಇನ್ಪುಟ್ಸನ್ನು ನೀವು ಕೊಡೋ ಅಷ್ಟು ನಾಲೆಜ್ ಇರಬೇಕು ಸ್ವಲ್ಪ. ಅದು ಲ್ಯಾಂಗ್ವೇಜಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು, ಕನ್ನಡ ಬೇಕಾ ಅಥವಾ ಇಂಗ್ಲೀಷ್ ಬೇಕಾ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಅಟ್ಲೀಸ್ಟ್ ನೀವು ಅಂದರೆ ಯಾರಿಗೆ ಇದ್ರ ನಾಲೆಜ್ ಇಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಎಲ್ಲದೂ ಕಲ್ತಿರಬೇಕು ಅಂತ ಇಲ್ವಲ್ಲ. ಸೊ ಯಾರಿಗೆ ಇಂಗ್ಲೀಷ್ ಗೊತ್ತಿಲ್ಲ ಅವ್ರು ಕನ್ನಡದಲ್ಲೂ ಕೂಡ ಇದನ್ನು ಆಪ್ಷನ್ನ ತೊಗೊಂಡು ಕನ್ನಡದಲ್ಲೇ ಟೈಪ್ ಮಾಡಿ ಎಲ್ಲನೂ ಹಾಕ್ಬೋದು. ಬಟ್ ಆಲ್ಮೋಸ್ಟು ಸ್ವಲ್ಪ ಇಂಗ್ಲೀಷಲ್ಲೇ ಕೊಡೋದು ಆಗ್ಬೋದು, ಅಥವಾ ಡಿಸ್ಕ್ರಿಪ್ಷನ್ಸ್ ಎಲ್ಲ ಇಂಗ್ಲೀಷಲ್ಲಿ ಬರೆಯೋದ್ರಿಂದ ಹಲವಾರು ಜನಕ್ಕೆ ಅದು ಅರ್ಥ ಆಗುತ್ತೆ. ಮತ್ತು ಅದನ್ನು ಟೈಟಲ್ಸ್ ಎಲ್ಲ ಕೊಡ್ತೀವಲ್ಲ, ನನಗೆ ಪ್ರಾಡಕ್ಟ್ ನೇಮ್ ಎಲ್ಲ ಇರುತ್ತಲ್ಲ ಅದನ್ನು ಕೊಡೋದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಇನ್ ಕೇಸ್ ಮೀಶೋಲ್ಲಿ ಏನಾದರೂ ಬೇಕು ಅಂದ್ಕೊಳ್ಳಿ, ನಾವು ಸರ್ಚ್ ಮಾಡ್ತೀವಲ್ಲ, ಆ ಸರ್ಚ್ ಹೆಂಗೆ ಅಂದರೆ ಈಗ ನಾನು ಆ ಪ್ರಾಡಕ್ಟ್ನ ಇದೇ ರೀತಿ ಸರ್ಚ್ ಮಾಡ್ತೀನಿ ಅನ್ನೋದು ನೀವು ಗೆಸ್ ಮಾಡಬೇಕು. ಅಂದರೆ ಈಗ ಸಪೋಸ್ ಈ ವಾಚ್ ಅಂದ್ಕೊಳ್ಳಿ, ಈ ವಾಚ್ನ ಯಾವ್ಯಾವ ರೀತಿ ಸರ್ಚ್ ಮಾಡ್ತಾರೆ, ವಾಚ್ ಫಾರ್ ವುಮೆನ್ ಅಂತನಾ, ಅಥವಾ ಏನೋ ಲೇಟೆಸ್ಟ್ ವಾಚ್ ಅಂತನಾ, ಆರ್ ಟ್ರೆಂಡಿ ವಾಚ್ ಈ ಥರ.
ಅಥವಾ ಇನ್ನೂ ಡಿಫ್ರೆಂಟಾಗಿ ನೀವು ಥಿಂಕ್ ಮಾಡಬೇಕು, ಅದಕ್ಕೆ ಆ ನೇಮ್ ಕೊಡಬೇಕು. ಅವಾಗ ಏನಾಗುತ್ತೆ, ನೀವು ಕೊಟ್ಟಿರೋ ಅಂಥ ನೇಮು ಆ್ಯಂಡ್ ಕಸ್ಟಮರ್ ಸರ್ಚ್ ಮಾಡ್ತಿರೋ ಅಂಥ ವರ್ಡ್ಸು ಸೇಮ್ ಇದ್ದಾಗ ಫಸ್ಟಲ್ಲೇ ನಿಮ್ಮ ಪ್ರಾಡಕ್ಟ್ಸು ಬಂದ್ಬಿಡುತ್ತೆ. ಸೊ ಅವಾಗ ನೋಡೋಕ್ಕೆ ಈಸಿ ಆಗುತ್ತೆ ಅವ್ರಿಗೆ. ಈಗ 100, 200 ಆದಮೇಲೆ ನಿಮ್ಮ ಪ್ರಾಡಕ್ಟ್ಸ್ ಬರಲಿಕ್ಕೂ ಮೇಲ್ಗಡೆನೇ ಒಂದು 2, 3 ಆಗಿದ ತಕ್ಷಣ ನಿಮ್ಮ ಪ್ರಾಡಕ್ಟ್ಸ್ ಬರೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತಲ್ವಾ. ಸೊ ಅವಾಗ ಆರ್ಡರ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲನೂ ಕೂಡ ಸ್ಕಿಲ್ಸ್ ಅಂತ ಹೇಳ್ತೀವಿ ಇದರಲ್ಲಿ. ಅಂದರೆ ಸೇಲ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನಾವು ಬೇರೆ ಬೇರೆ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ತಿರ್ಬೇಕು. ಆ್ಯಂಡ್ ನಮ್ಮ ಕ್ಯಾಟಗರಿ ರಿಲೇಟೆಡ್ ಅವರು ಬೇರೆಯವರು ಏನೇನು ಯೂಸ್ ಮಾಡಿದ್ದಾರೆ ಅಥವಾ ಟೈಟಲ್ಸ್ ಏನು ಹಾಕಿದ್ದಾರೆ, ಲೈಕ್ ಅಂದರೆ ಪ್ರಾಡಕ್ಟ್ನ ನೇಮ್ ಯಾವ ರೀತಿ ಕೊಟ್ಟಿದ್ದಾರೆ, ಅವರು ಪ್ರೈಸ್ ಎಷ್ಟಿಟ್ಟಿದ್ದಾರೆ, ಈ ಥರ ಎಲ್ಲ ನಾವು ಗಮನಿಸ್ತಿರ್ಬೇಕು ಆ್ಯಪಲ್ಲಿ. ಆವಾಗ ನಮಗೊಂದು ಐಡಿಯಾ ಬರುತ್ತೆ. ಸೊ ನನ್ನ ಪ್ರಾಡಕ್ಟಿಗೆ ನಾನು ಯಾವ ರೀತಿ ಹೆಸರು ಕೊಟ್ಟರೆ ಅದು ಚೆನ್ನಾಗಿ ಫ್ರೆಂಡ್ಲಿ ಇರುತ್ತೆ, ಸರ್ಚ್ ಫ್ರೆಂಡ್ಲಿ ಇರುತ್ತೆ, ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದನ್ನ ಬಿಟ್ಟರೆ ನಿಮ್ಮ ಇನ್ವೆಂಟ್ರಿ ಅಂದರೆ ಏನಿಲ್ಲ ಇದರಲ್ಲಿ. ಇ ಕಾಮರ್ಸಲ್ಲಿ ಇನ್ವೆಂಟ್ರಿ ಅಂತ ಕರಿತೀವಿ. ನಮ್ಮ ಪ್ರಾಡಕ್ಟ್ಸ್ನ ಸ್ಟಾಕ್ನ ಇನ್ವೆಂಟ್ರಿ ಅಂತ ಕರಿತೀವಿ ಅಷ್ಟೇ. ನಿಮ್ಮ ಇನ್ವೆಂಟ್ರಿನ ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಸ್ಥಳಾವಕಾಶ ಇರಬೇಕು. ಅಂದರೆ ನಿಮ್ಮ ಮನೆಯೇ ಆಗ್ಬೋದು, ಅದರಲ್ಲಿ ಇಟ್ಕೊಳ್ಳೋ ಅಷ್ಟು ನಿಮಗೆ ಜಾಗ ಇರಬೇಕಾಗುತ್ತೆ. ಅಥವಾ ನೀವು ಬೇರೆ ಶಾಪಿಂದನೇ ಮಾಡ್ತಿದ್ದೀರ ಅಂದರೆ ವೆಲ್ ಆ್ಯಂಡ್ ಗುಡ್. ಅಥವಾ ಇದು ನಿಮ್ಮ ಬಿಸ್ನೆಸ್ ಮಾಡಲ್ ಈಗ ಯಾವ ರೀತಿ ರನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಆ್ಯಂಡ್ ನೀವು ಎಷ್ಟು ಬಂಡವಾಳ ಹಾಕ್ತಿದ್ದೀರಾ, ಅದು ಎಷ್ಟು ಸ್ಟಾಕ್ ನೀವು ತರಿಸ್ತಿದ್ದೀರಾ ಅಷ್ಟಕ್ಕೆ ಸ್ಥಳಾವಕಾಶ ಇರಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಕೋರ್ಸ್ ರೀತಿ ನೀವು ಇಟ್ಕೋಬೇಕು. ಅಂದರೆ ಏನಿಲ್ಲ, ಈಗ ಸಪೋಸ್ ಬಳೆ ತೊಗೊಂಬಂದಿರ್ತೀರಾ ಅಂದ್ಕೊಳ್ಳಿ, ಅವು ಒಂದೊಂದು ಡಿಸೈನ್ಸ್ ಇರುತ್ತೆ. ಕಸ್ಟಮರ್ ಯಾವ್ದು ಆರ್ಡರ್ ಮಾಡಿದ್ದಾರೆ ಅಂತಲೇ ನಿಮಗೆ ಕನ್ಫ್ಯೂಸ್ ಆಗೋಗುತ್ತೆ. ಒಂದು 10-15 ಡಿಸೈನ್ಸ್ ಇದ್ದಾಗ, ಅವೇ ಸ್ವಲ್ಪ ಜಾಸ್ತಿ ಆರ್ಡರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಅದು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇದು ಯಾವ ಡಿಸೈನು, ಇದು ಯಾವ ಡಿಸೈನ್ ಅಂತ ಪ್ರತಿ ಸರಿನೂ ಫೋಟೋಸ್ನ ನೋಡಿಕೊಂಡೆ ನಾವು ಇದು ಮಾಡ್ಲಿಕ್ಕಾಗಲ್ಲ. ಸೊ ಅದಕ್ಕೊಂದು ಕೋಡ್ಸ್ ಥರ ಇಟ್ಕೋಬೇಕು ನೀವು. ಅಂದರೆ ಆರ್ಡ್ರ್ ಬಂದಿದ ತಕ್ಷಣ ಆ ಕೋಡ್ ಕೂಡ ಅದರಲ್ಲಿ ಎಂಟ್ರಿ ಆಗಿರುತ್ತೆ. ಅಂದರೆ ಇದ್ರ ನಾನು ಇದು ಹೇಳಿದ್ನಲ್ಲ, ಲೇಬಲ್ ಜನ್ರೇಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ನೀವೇನು ಎಂಟ್ರಿ ಮಾಡ್ತೀರಾ ಆ ಕೋಡ್ ಕೂಡ ಅದ್ರ ಸಮೇತನೇ ಲೇಬಲ್ ಬರುತ್ತೆ. ಅದರಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದನ್ನು ನಿಮ್ಮ ಸ್ಟಾಕಲ್ಲಿ ಪಟ್ಟಂತ ತೆಗೆದು ಪ್ಯಾಕ್ ಮಾಡಂಗೆ ನಿಮ್ಮ ಇನ್ವೆಂಟ್ರಿನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಮೀಶೋ ಅಲ್ಲಿ ಕೆಲವಾರು ಆಪ್ಷನ್ಸ್ ಇದೆ. ಅಂದರೆ ಏನಂದರೆ, ಒಂದು ಮೀಶೋ ಟ್ರಸ್ಟೆಡ್ ಅನ್ನೋ ಒಂದು ಟ್ಯಾಗು ಆ್ಯಂಡ್ ಗೋಲ್ಡ್ ಅನ್ನೋ ಒಂದು ಟ್ಯಾಗ್, ಈ 2 ಆಪ್ಷನ್ಸ್ ಇದೆ. ಮೀಶೋ ಟ್ರಸ್ಟೆಡ್ ಅಂದರೆ ಏನಿಲ್ಲ, ಅಂದರೆ ನಿಮ್ಮ ಪ್ರಾಡಕ್ಟ್ಸಲ್ಲಿ ಮೇಲೆ ನಿಮ್ಮ ಪ್ರಾಡಕ್ಟ್ಸ್ನ ಫೋಟೋ ಹಾಕಿರ್ತೀರಲ್ಲ, ಅಲ್ಲಿ ಕೆಳಗಡೆ ಚಿಕ್ಕದಾಗಿ ಮೀಶೋ ಟ್ರಸ್ಟೆಡ್ ಅನ್ನೋ ಒಂದು ಟ್ಯಾಗ್ ಕೊಡ್ತಾರೆ. ಅದೇನಂದರೆ ಕಸ್ಟಮರ್ಸ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ತೊಗೊಳ್ಳಿಕ್ಕೆ, ನಿಮ್ಮ ಪ್ರಾಡಕ್ಟ್ಸ್ನ ಜಾಸ್ತಿ ಪರ್ಚೇಸ್ ಮಾಡಲಿಕ್ಕೆ ಇದೊಂದು ಟ್ಯಾಗು ಉಪಯೋಗ ಆಗುತ್ತೆ ಅವರಿಗೆ. ಅಂದರೆ ಓಕೆ, ಮೀಶೋನೇ ಇದನ್ನು ರೆಕಮೆಂಡ್ ಮಾಡ್ತಿದೆ, ಸೊ ದಟ್ ನಾವು ಇದನ್ನು ತೊಗೋಬೋದು, ಈ ಸಪ್ಲೈಯರು ಕರೆಕ್ಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಅದನ್ನು ಕೊಟ್ಟಿರ್ತಾರೆ. ಓಕೆನಾ. ಮೀಶೋ ಟ್ರಸ್ಟೆಡ್ ಅನ್ನೋ ಟ್ಯಾಗ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೀಶೋ ಗೋಲ್ಡ್ ಅಂತ ಒಂದು ಬರುತ್ತೆ, ಅದು ಇನ್ನೂ ಪ್ರೀಮಿಯಮ್ ಥರ. ಅಂದರೆ ಅದು ಯಾವಾಗ ಬರುತ್ತೆ ಅಂದರೆ ನಿಮಗೆ ಟ್ಯಾಗು, ನೀವು ಪರ್ ಮಂತಲ್ಲಿ, ಅಂದರೆ 1 ಮಂತಲ್ಲಿ, ಈಗ ಸಪೋಸ್ ಅಕ್ಟೋಬರ್ 1ರಿಂದ ಅಕ್ಟೋಬರ್ 31ರವರೆಗೂ 1,000 ಆರ್ಡರ್ಸ್ನ ಡಿಸ್ಪ್ಯಾಚ್ ಮಾಡಿರಬೇಕು. ಅಂದರೆ ನಿಮಗೆ 1,000 ಆರ್ಡರ್ಸ್ ಬಂದಿರಬೇಕು, ಅದನ್ನು ನೀವು ಡಿಸ್ಪ್ಯಾಚ್ ಮಾಡಿರಬೇಕು. ಅಂದರೆ ರಿಟರ್ನ್ಸ್ ಕಡಿಮೆ ಇರಬೇಕು. ರಿಟರ್ನ್ಸ್ ಬಂದಿದ ತಕ್ಷಣ ಇದು ಟ್ಯಾಗ್ ಬರಲ್ಲ ಅಂತ ಅಲ್ಲ, ನಮಗೆ ರಿಟರ್ನ್ಸ್ ಕಡಿಮೆ ಬಂದಿರಬೇಕು, ಆ ಥರ ಪರ್ಫಾರ್ಮೆನ್ಸ್ ವೈಸು. ಆ್ಯಂಡ್ ನೆಕ್ಸ್ಟ್ ಡೇನೇ ಡಿಸ್ಪ್ಯಾಚ್ ಮಾಡಿರಬೇಕು. ಅಂದರೆ ಸಪೋಸ್ ಏನು ಗೊತ್ತಾ, ಅದು ಹಂಗಂದರೆ ಈಗ ನಿಮ್ಗೊಂದು ಆರ್ಡರ್ ಬರುತ್ತೆ, ಇವತ್ತು ಬರುತ್ತೆ, ಅದು ನೆಕ್ಸ್ಟ್ ಡೇನೇ ನೀವು ಡೆಲಿವರಿ ಪಾರ್ಟ್ನರ್ಗೆ ಕೊಟ್ಟು ಅಲ್ಲಿ ಸ್ಕ್ಯಾನ್ ಆಗಿಬಿಡ್ಬೇಕು. ಅದು ಅಂದರೆ ನೀವು ಅಷ್ಟು ಕ್ವಿಕ್ಕಾಗಿ ವರ್ಕ್ ಮಾಡಬೇಕು. ಪ್ಯಾಕಿಂಗ್ ಮಾಡೋದಾಗ್ಬೋದು, ಅಥವಾ ನೀವು ಬಾರ್ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳೋದಾಗ್ಬೋದು, ಡೆಲಿವರಿ ಪಾರ್ಟ್ನರ್ ಜೊತೆ ನಿಮ್ಮ ರಿಲೇಷನ್ಶಿಪ್ ಆಗ್ಬೋದು, ಅಥವಾ ಅವರನ್ನು ಬೇಗ ಕಳಿಸ್ಕೊಂಡು, ಅಥವಾ ನೀವೇ ಅಲ್ಲಿ ಹೋಗಿ ಹಾಕೋದು, ಅದನ್ನೆಲ್ಲ ನಾನು ಲಾಸ್ಟ್ ವಿಡಿಯೋಸಲ್ಲಿ ಹೇಳಿದ್ನಲ್ಲ. ಈ ಥರ ಏನು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರುತ್ತೆ, ಅವ್ರು ಬರೋವರೆಗೂ ಕಾದರೆ ನಮ್ಗೆ ಏನಾಗುತ್ತೆ, ಅಥವಾ ನಾವೇ ಹೋಗಿ ಹಾಕೋದ್ರಿಂದ ಏನು ಯೂಸ್, ಈ ಥರ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಸೊ ದಟ್ ನೆಕ್ಸ್ಟ್ ಡೇನೇ ಡಿಸ್ಪ್ಯಾಚ್ ಮಾಡಬೇಕು ನೀವು. ಈ ಥರ ಕೆಲವು ಕ್ರೈಟೀರಿಯಾಸ್ನ ಕಂಪ್ಲೀಟ್ ಮಾಡಿದಾಗ ಒಂದು ಗೋಲ್ಡ್ ಟ್ಯಾಗ್ ಅನ್ನೋದು ನಿಮಗೆ ಬರುತ್ತೆ. ಅಂದರೆ ಅವಾಗ ಕಸ್ಟಮರ್ಸು ತುಂಬ ಅದನ್ನು ಪ್ರಿಫರ್ ಮಾಡ್ತಾರೆ. ನಾನು ಈ ವಿಡಿಯೋ ನೋಡಾದ್ಮೇಲೆ ನೀವು ಒಂದ್ಸರಿ ಮೀಶೋ ಆ್ಯಪ್ನ, ಲೈಕ್ ಶಾಪಿಂಗ್ ನೀವು ಮಾಡ್ತಿರ್ತೀರಲ್ಲ, ಅದನ್ನು ಆ್ಯಪ್ನ ಒಂದ್ಸರಿ ಚೆಕ್ ಮಾಡಿ ನೋಡಿ, ಯಾವುದಾದ್ರೂ ಗೋಲ್ಡ್ ಅಂತ ಇದೆಯಾ ಟ್ಯಾಗ್ ಯಾವುದಾದ್ರೂ ಪ್ರಾಡಕ್ಟ್ಸ್ ಮೇಲೆ ಅಂತ. ಅದನ್ನು ಕ್ಲಿಕ್ ಮಾಡಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅದರಲ್ಲಿ ರಿವ್ಯೂಸ್ ಯಾವ ರೀತಿ ಇದೆ. ಆ್ಯಂಡ್ ಪ್ರೈಸಸ್ಸು ಕೂಡ. ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಫಸ್ಟ್ ಥಿಂಗ್ ನಾವು ಮೀಶೋ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಲ್ಲಿ ಫಸ್ಟ್ ಟಾರ್ಗೆಟೇ ನಮಗೆ ಗೋಲ್ಡ್ ಟ್ಯಾಗ್ನ ತೊಗೊಳ್ಳೋದಿರಬೇಕು. ಅಂದರೆ 1000 ಆರ್ಡರ್ಸ್ನ ನಾವು 1 ಮಂತಲ್ಲಿ ಕಂಪ್ಲೀಟ್ ಮಾಡಿ
ಆ್ಯಂಡ್ ನೆಕ್ಸ್ಟ್ ಡೇ ಡಿಸ್ಪ್ಯಾಚ್ ಮಾಡೋದು ಅದು ಇದು ನಮ್ಮ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಗೋಲ್ಡ್ ಟ್ಯಾಗ್ನ ತೊಗೊಳ್ಳೋದು ನಮ್ಮನ್ನ ಟಾರ್ಗೆಟ್ ಇಟ್ಕೊಂಡ್ರೆ ನೆಕ್ಸ್ಟ್ ನಮಗೆ ಸೇಲ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿಗೂ ಕೂಡ ನಾವು ಅವಾಗ ಸೇಲ್ ಮಾಡ್ಕೋಬೋದು. ಅಂದರೆ ಎಬೋ 1000-2000 ಪ್ರಾಡಕ್ಟ್ಸ್ ಎಲ್ಲ ಇರುತ್ತಲ್ಲ, ಅಂದರೆ ಲೈಕ್ ಸೇಮ್ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ಸೇಲ್ ಮಾಡ್ತಾರೆ ನೋಡಿ ಜ್ಯುವೆಲರೀಸ್ ಎಲ್ಲ. ಆ್ಯಕ್ಚುಲಿ ಅಷ್ಟು ಕಾಸ್ಟ್ ಇರಲ್ಲ ಅವು, ಬಟ್ ಆದರೂ ಸ್ವಲ್ಪ ಜಾಸ್ತಿ ಪ್ರೈಸ್ ಇಟ್ಟೇ ಮಾಡ್ತಾರೆ. ಅದನ್ನು ಇಲ್ಲಿ ನಾವು ಪಡ್ಕೋಬೋದು. ಅಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟಪಡಬೇಕಾಗತ್ತೆ, ಸ್ವಲ್ಪ ಮಾರ್ಜಿನ್ ಕಡಿಮೆ ಇಟ್ಕೊಂಡು ಅದು ಇದು ಎಲ್ಲ ಮಾಡಿ ಈ ಟ್ಯಾಗ್ನ ನಾವು ಸಂಪಾದನೆ ಮಾಡಿದ್ರೆ ನೆಕ್ಸ್ಟ್ ಅದಕ್ಕೆ ಪ್ರೈಸಿಂಗು ಗೊತ್ತೇ ಇದೆ, ಅದನ್ನ ಹೇಳ್ತೀನಿ ಯಾವಾಗ ಬಂದಾಗ. ಸೊ ಆ ಥರ ಎಲ್ಲ ನಮಗೆ ಬೆನಿಫಿಟ್ಸ್ ಸಿಗುತ್ತೆ ಆ್ಯಂಡ್ ಸೇಲ್ಸ್ ಜಾಸ್ತಿ ಆಗುತ್ತೆ ನಮಗೆ. ಆ ಕಾರಣ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೀವು. ಅದು ಕ್ರೈಟೀರಿಯಾಸ್ ಏನಿದೆ ಅದನ್ನೆಲ್ಲನೂ ಒಂದು ಟಾಪಿಕ್ಕಾಗಿ ನಾವು ವಿಡಿಯೋ ಮಾಡೋಣ. ಜಸ್ಟ್ ನಾನು ಈ ವಿಡಿಯೋಲಿ ಏನು ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ಬ್ರೀಫಾಗಿ ಏನೇನು ಇರಬಹುದು, ಅಂದರೆ ಈ ಬಿಸ್ನೆಸ್ಸಲ್ಲಿ ಏನೇನು ಇರಬಹುದು ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳ್ತಾ ಇದ್ದೀನಲ್ವಾ. ಆ್ಯಂಡ್ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಮೇಲೆ ಯಾರಾದರೂ ವರ್ಕರ್ಸ್ ಬೇಕಾ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಅನ್ನೋದು ನೀವು ಥಿಂಕ್ ಮಾಡ್ಕೋಬೇಕು. ಅಂದರೆ ನೀವು ಎಷ್ಟು ಬಂಡವಾಳದಲ್ಲಿ ಮಾಡ್ತಿದ್ದೀರಾ ಅಂತ. ನಾನು ಹೇಳಿದೆ ಪ್ರೈಸಿಂಗ್ ಅಂದರೆ ಎಷ್ಟು ಬಂಡವಾಳ ಅಂತ ಅನ್ನೋದಾದರೆ, ನೀವು ಎನ್ರೋಲ್ಮೆಂಟ್ ಐ ಡಿಲಿ ಸಪ್ಲೈಯರ್ ಅಕೌಂಟ್ನ ಕ್ರಿಯೇಟ್ ಮಾಡೋದಾದರೆ ಒಂದು ಬಿಲೋ 30,000 ಇಟ್ಕೊಳ್ಳಿ. ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಜಸ್ಟ್ ವಿತಿನ್ ಕರ್ನಾಟಕದಲ್ಲೇ ನೀವು ಯಾವ ಸ್ಟೇಟಲ್ಲಿ ಮಾಡ್ತಿದ್ರೆ ಆ ಸ್ಟೇಟಿಗೆ ಅಷ್ಟೇ ನಿಮಗೆ ಆರ್ಡರ್ಸ್ ಬರುತ್ತಲ್ಲ, ಸೊ ಅಷ್ಟು ಸೇಲ್ಸ್ ಇರಲ್ಲ. GST ಇಂದ ಮಾಡೋರು ನಿಮ್ಮ ಅನುಕೂಲ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೋಬೋದು. ನೀವು ಒಬ್ಬರೇ ಮೇಂಟೈನ್ ಮಾಡೋದು ಅಂದರೆ ಲೈಕ್ ಇದರಲ್ಲಿ ಏನೇನು ಕೆಲಸ ಇರುತ್ತೆ ಅಂದರೆ, ನಾವೊಂದು ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂದರೆ ಏನೇನು ವರ್ಕ್ ಇರಬಹುದು ಅಂದರೆ, ಒಂದು ಫೋಟೋ ತೆಗೆಯೋದಾಗ್ಬೋದು, ಅದನ್ನು ಅಪ್ಲೋಡ್ ಮಾಡಬೇಕು, ಡಿಸ್ಕ್ರಿಪ್ಷನ್ಸ್ ಬರೀಬೇಕು, ಅದರ ಡೀಟೇಲ್ಸ್ ಎಲ್ಲ ನಾವು ಅಪ್ಲೋಡ್ ಮಾಡಬೇಕಾದ್ರೆ ಎವ್ರಿಥಿಂಗ್. ಈಗ ಬಳೆ ಅಂತ ಆದರೆ ಅದ್ರ ಸೈಜ್ ಆಗ್ಬೋದು, ಡಿಫ್ರೆಂಟ್ ಸೈಜಸ್ ಎಷ್ಟಿದ್ದಾವೆ, ಎಷ್ಟು ಸ್ಟಾಕ್ ಇದೆ, ಈ ಥರ ಎಲ್ಲ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ಒಂದು ಒಳ್ಳೆ ಥಿಂಗ್ ಅಂದರೆ, ಈಗ ಸಪೋಸ್ ನೀವೊಂದು ಬಳೆ ಅಪ್ಲೋಡ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಒಂದು ಆರ್ಡರ್ ಬಂತು, ಈಗ 10 ಇದೆ ಕ್ವಾಂಟಿಟಿ, 10 ಇದೆ ಅಂತ ನೀವು ಎಂಟ್ರಿ ಮಾಡಿರ್ತೀರಾ. 2 ಆರ್ಡರ್ ಬಂತು ಅಂದ್ಕೊಳ್ಳಿ, ಇನ್ನೆಷ್ಟು ಮಿಕ್ಕಿರುತ್ತೆ ಅದನ್ನು ನೀವು ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು 8 ಇದೆ ನನ್ನ ಹತ್ರ ಆ ಸ್ಟಾಕ್ ಅಂತ ಆಟೋಮೆಟಿಕಲಿ ಆ್ಯಪಲ್ಲೇ ಅಪ್ಡೇಟ್ ಆಗೋಗುತ್ತೆ ಅದು. ಬಟ್ ನೀವು ಇನ್ ಕೇಸ್ ಏನಾದರೂ ಅದು ಆಫ್ಲೈನಲ್ಲಿ ಯಾರೋ ಬಂದರು, ನೀವು ಅಂದರೆ ಲೈಕ್ ನೀವು ಜ್ಯುವೆಲರಿ ಸೇಲ್ ಮಾಡ್ತಿದ್ರಂತೆ ಯಾರಿಗೋ ಗೊತ್ತಿರುತ್ತೆ ಅಂದ್ಕೊಳ್ಳಿ, ಅವ್ರು ಯಾರಾದರೂ ಬಂದರು, ಅದೇ ಸೇಮ್ ಬಳೆನ 1-2 ತೊಗೊಂಡೋದ್ರು ಅಂದ್ಕೊಳ್ಳಿ, ಅವಾಗ ನಿಮ್ಮ ಹತ್ರ ಎಷ್ಟಿರುತ್ತೆ? ಇನ್ನು 6 ಇರುತ್ತಲ್ವಾ. ಸೊ ಅವಾಗ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಇಲ್ಲಿ ಇನ್ನು 6 ಇದೆ ಅಂತ ಹೇಳ್ಬಿಟ್ಟು. ಜಸ್ಟ್ ಮೀಶೋ ಆರ್ಡರ್ಸ್ ಅಷ್ಟೇ ನೀವು ಅಕ್ಸೆಪ್ಟ್ ಮಾಡ್ತಿದ್ದೀರಾ, ಬೇರೆ ಎಲ್ಲೂ ನಾನು ಕೊಡ್ತಿಲ್ಲ ಅಂದರೆ ಅದು ಆಟೋಮೆಟಿಕ್ಕಾಗಿ ಅದೇ ಅಪ್ಡೇಟ್ ಆಗೋಗುತ್ತೆ. ನಿಮ್ಮ ಹತ್ರ ಎಷ್ಟು ಸಂಖ್ಯೆಯಲ್ಲಿ ಪ್ರಾಡಕ್ಟ್ ಇದೆ ಅನ್ನೋದು ಅದರಲ್ಲಿ ಅದಾಗದೇ ಅಪ್ಡೇಟ್ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು. ಸೊ ನಾನು ಮುಂಚೆನೇ ಹೇಳಿದೆ ನಿಮಗೆ, ಒಂದು ಪ್ರಾಡಕ್ಟ್ ಅಂದಮೇಲೆ ಇದೊಂದರಲ್ಲೇ ನಾವು ಸೇಲ್ ಮಾಡಬೇಕು ಅಂತ ಕೂರಬಾರ್ದು. ನಾವು ಒಂದು 5-6 ಪ್ಲಾಟ್ಫಾರ್ಮ್ಸಲ್ಲಿ ನಾವು ಒಂದನ್ನು ಸೇಲ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಅಂತ ನಾನು ಯಾವುದೋ ವಿಡಿಯೋಲಿ ಮೆನ್ಷನ್ ಮಾಡಿದ್ದೀನಿ ಅದನ್ನು. ಅಂದರೆ ಲೈಕ್ ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟ್, ಮಿತ್ರಾ ಆ್ಯಂಡ್ ಇನ್ಯಾವುದಿದೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಈ ಥರ ಡಿಫ್ರೆಂಟ್ ವೇಸಲ್ಲಿ ಒಂದು ನಾವು ಪ್ರಾಡಕ್ಟ್ಸ್ನ ಸೇಲ್ ಮಾಡಬೇಕು ನಾವು. ಅದರಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅಥವಾ ಯಾವ ರೀತಿ ಆರ್ಡರ್ಸ್ ಬರ್ತಿದೆ ಇದನ್ನೆಲ್ಲ ನೋಡಿಕೊಂಡು ನಾವು ಅದನ್ನು ರೀಸ್ಟಾಕ್ ಮಾಡಿಸೋದಾ ಅಥವಾ ಅಲ್ಲಿಗೆ ಕೈ ಬಿಡೋದಾ ಯೋಚನೆ ಮಾಡಬೇಕಾಗುತ್ತೆ ನಾವು. ಸೊ ಈಗಿನ ಸಿಚುಯೇಷನ್ಸ್ನ ನೋಡಿಕೊಂಡ್ರೆ, ಅಂದರೆ ಲೈಕ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ನೋಡಿಕೊಂಡ್ರೆ ಇದು ನನಗೆ ಬೆಸ್ಟ್ ವೇ ಅನಿಸಿದೆ. ಸೊ ದಟ್ ನೀವು ಯಾರಾದರೂ ಟ್ರೈ ಮಾಡೋದಿದ್ರೆ ಮಾಡ್ಬೋದು ಈ ಬಿಸ್ನೆಸ್ನ. ಆ್ಯಂಡ್ ನಿಮ್ಮ ಸಾಮರ್ಥ್ಯದ ಮೇಲೆ ಇದನ್ನು ಬಿಲ್ಡ್ ಮಾಡೋದು ನಿಮ್ಮ ಎಫರ್ಟ್ಸ್ ಮೇಲೆ ಇರುತ್ತೆ. ಯಾಕಂದರೆ ನಾವು ಯಾವುದೇ ಫೀಲ್ಡ್ ಆದರೂ ಕೂಡ ನಮ್ಮ ಹಾರ್ಡ್ ವರ್ಕ್ ಇಂಪಾರ್ಟೆಂಟೇ ಅಲ್ವಾ. ಅಂದರೆ ಲೈಕ್ ಆರ್ಡರ್ ಬಂದಾಗಿಂದ ಹಿಡಿದು ಅದು ಪೇಮೆಂಟ್ ಆಗೋವರೆಗೂ ಅದನ್ನು ನಾವು ಚೆಕ್ ಮಾಡ್ಕೊಳ್ಳೋದಾಗ್ಬೋದು, ಅಥವಾ ರಿಟರ್ನ್ ಬರದೇ ಏನು ಮಾಡಬೇಕು ಅನ್ನೋದಾಗ್ಬೋದು. ಯಾಕಂದರೆ ರಿಟರ್ನ್ ಬಂದರೆ ನಮಗೆ ಲಾಸೇ ಅಲ್ವಾ. ನಾನು ಮೆನ್ಷನ್ ಮಾಡಿದ್ದೆ ಮಿನಿಮಮ್ 160 ರೂಪೀಸ್ ನಮ್ಮ ಮೇಲೆ ಚಾರ್ಜ್ ಆಗುತ್ತೆ. ಅಂದರೆ ಸುಮ್ಮನೆ ಪ್ಯಾಕ್ ಮಾಡಿ ಕಳಿಸಿ ಅವ್ರು ರಿಟರ್ನ್ ಮಾಡಿದ್ದಕ್ಕೋಸ್ಕರ ನಮ್ಗೆ 160 ರೂಪೀಸ್ ನಮಗೆ ಲಾಸ್ ಅನ್ನೋದಾದರೆ ಯಾವುದು ಬಿಸ್ನೆಸ್ಸಲ್ಲಿ ನಾವು ಸಕ್ಸಸ್ ಆಗೋಕ್ಕಾಗಲ್ಲ. ಬಟ್ ಈಗ 100 ಆರ್ಡರ್ಸಲ್ಲಿ 10 ರಿಟರ್ನ್ಸು ಅಕ್ಸೆಪ್ಟೇಬಲ್. ಆ್ಯಂಡ್ ಬೇರೆ ಇನ್ನು 90 ಡಿಸ್ಪ್ಯಾಚ್ ಮಾಡಿರ್ತೀವಲ್ಲ ಅದರಲ್ಲಿ ನಾವು ರಿಕವರಿ ಆಗೋ ಥರನೇ ಪ್ರೈಸಿಂಗ್ನ ಕೊಟ್ಕೋಬೇಕು ನಾವು. ಈ ಎಲ್ಲ ಅಂಶಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ಸುಮ್ಮನೆ ಜಸ್ಟ್ ಬ್ರೀಫಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ ನಿಮಗೆ, ಏನೇನು ಇರ್ಬೋದು ಏನು ಅಂತ. ಈಗ ತಕ್ಷಣಕ್ಕೆ ನನಗೆ ಏನೇನು ನೆನಪು ಬಂತು ಇದನ್ನೆಲ್ಲ. ಬಟ್ ಟಾಪಿಕ್ ವೈಸ್ ತೊಗೊಂಡಾಗ ನಾನು ನೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಎಲ್ಲದು ಯಾವ ರೀತಿ ಮಾಡಬೇಕು ಅಂತ. ಅಂದರೆ ಫ್ರಮ್ ಸ್ಕ್ರ್ಯಾಚಿಂದ, ಯಾಕಂದರೆ ಎಲ್ಲರೂ ತಿಳಿದಿರೋರೇ ವಿಡಿಯೋಸ್ ನೋಡಲ್ಲ. ಆ್ಯಂಡ್ ಕೆಲವರು ಇದು ಮಾಡ್ತಿರೋರು, ಬಿಸ್ನೆಸ್ ಮಾಡ್ತಿರೋರು ನೋಡ್ತಿರ್ಬೋದು, ಅಥವಾ ಏನೋ ಗೊತ್ತಿಲ್ಲದೆ ಇರೋರು ನೋಡ್ತಿರ್ಬೋದು. ಅದಕ್ಕೆ ಪ್ರತಿಯೊಂದು ಫ್ರಮ್ ಸ್ಕ್ರ್ಯಾಚಿಂದ ಹೇಳಿದಾಗ ಒಂದು ಕ್ಲಿಯರೆನ್ಸ್ ಇರುತ್ತೆ ಅಂತ ಅಷ್ಟೇ.
ಇನ್ನು ಕೆಲವರು ಯಾವುದೋ ಕಮೆಂಟಲ್ಲಿ ಕೇಳಿದ್ರು ಟಿಕೆಟ್ ಎಲ್ಲ ಯಾವ ರೀತಿ ರೈಸ್ ಮಾಡಬೇಕು, ನಮಗೇನಾದ್ರು ಟಿಕೆಟ್ ಅಂದ್ರೆ ಏನಿಲ್ಲ, ಅದೇ ಕಂಪ್ಲೇಂಟ್ ಮಾಡೋ ರೀತಿ. ನಮಗೇನೋ ಒಂದು ಇಶ್ಯೂ ಆಯಿತು ಸಪ್ಲೈಯರ್ ಅಕೌಂಟಲ್ಲಿ, ಅಥವಾ ಪೇಮೆಂಟ್ ಬರಲಿಲ್ಲ, ಅಥವಾ ನನ್ನ ಆರ್ಡರ್ ಎಲ್ಲೋ ಹೋಗ್ಬಿಟ್ಟಿದೆ, ಅಥವಾ ನಮ್ಮ ಪ್ರಾಡಕ್ಟ್ಸು ಕಸ್ಟಮರಿಗೆ ಬೇಗ ಯಾಕಿನ್ನೂ ಕಸ್ಟಮರಿಗೆ ಡೆಲಿವರಿ ಮಾಡಿಲ್ಲ, ಈ ಥರ ಇಶ್ಯೂಸ್ ಇದ್ದಾಗ, ಅಥವಾ ರಿಟರ್ನ್ ಯಾವುದಾದ್ರೂ ಬಂದಾಗ ನಮಗಿನ್ನೂ ತಲುಪದೇ ಇದ್ದಾಗ, ಆರ್ ಇನ್ ಕೇಸ್ ಪೇಮೆಂಟ್ ಇನ್ನು ಅಂದರೆ ರಿಟರ್ನ್ ಇದ್ದಾಗ, ಸೊ ಈ ರೀತಿ ಇಶ್ಯೂಸ್ ಎಲ್ಲ ಬಂದಾಗ ನಾವು ಯಾವ ರೀತಿ ಟಿಕೆಟ್ ರೈಸ್ ಮಾಡಬೇಕು ಅಂತ ಕೇಳಿದ್ರು. ಅದನ್ನ ನಾನು ಈ ಸೀರೀಸ್ ವಿಡಿಯೋಸಲ್ಲೇ ಒಂದು ಇನ್ಕ್ಲೂಡ್ ಮಾಡ್ತೀನಿ ಯಾವಾಗಾದರೂ. ಆ್ಯಂಡ್ ಇನ್ನೊಂದು, ನಾನು ರಿಟರ್ನ್ ಹಾಕಿದಾಗ ಕಸ್ಟಮರ್ ರಿಟರ್ನ್ ಮಾಡಿದಾಗ ನಮಗೆ ಪ್ರೊಸೆಸ್ನೆಲ್ಲ ನಾನು ಒಂದು ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರಲ್ಲಿ ನಾನು ಹೇಳಿರಲಿಲ್ಲ ನಿಮಗೆ, ಇನ್ ಕೇಸ್ ಯಾವುದೋ ಅಪ್ಕಮಿಂಗ್ ಪೇಮೆಂಟ್ಸ್ ನಮ್ಮದಿಲ್ಲ, ಈಗ ರಿಟರ್ನ್ ಬಂದಿದೆ ನಮಗೆ, ಅಂದರೆ ಸಪೋಸ್ ಯಾವುದೋ ಒಂದು ಐಟಮ್ ರಿಟರ್ನ್ ಬಂತು, ಅದಕ್ಕೆ ನಾವು 160 ರೂಪೀಸ್ ಅಂದರೆ ಮಿನಿಮಮ್ 160 ರೂಪೀಸ್ ನಮ್ಮ ಮೇಲೆ ಚಾರ್ಜ್ ಆಗುತ್ತಲ್ಲ, ಅದನ್ನು ಯಾವ ರೀತಿ ತೊಗೊತಾರೆ ಮೀಶೋ ಅವರು ಅನ್ನೋದು ಒಂದು ಡೌಟ್ ಬಂದಿರ್ಬೋದು ನಿಮಗೆ. ನಮ್ದು ಅಂದರೆ ಅದಕ್ಕಂದರೆ ನಾವೆಲ್ಲೋ ಅಕೌಂಟಲ್ಲಿ ಯಾವ ಅಮೌಂಟು ಹಾಕಿಲ್ಲ, ಏನಿಲ್ಲ, ಮತ್ತು ಹೆಂಗೆ ಅದನ್ನು ತೊಗೊತಾರೆ ಅವರು ಅನ್ನೋದು ಯಾರಿಗಾದ್ರು ಡೌಟ್ ಬಂದಿರ್ಬೋದು. ಸೊ ಯಾವ ರೀತಿ ಆಗುತ್ತೆ ಅಂದರೆ, ಅದು ನೆಕ್ಸ್ಟ್ ಯಾವ್ದಾದ್ರು ನೀವು ಡಿಸ್ಪ್ಯಾಚ್ ಮಾಡಿರ್ತೀರಾ, ಅಥವಾ ಮುಂಚೆ ಯಾವುದಾದ್ರು ಆರ್ಡರ್ ಡಿಸ್ಪ್ಯಾಚ್ ಮಾಡಿರ್ತೀರಾ, ಅದಕ್ಕೆ ಇನ್ನು 7 ಡೇಸ್ ಆದಮೇಲೆ 8th ಡೇ ನಿಮ್ಮ ಅಕೌಂಟ್ಗೆ ಪೇ ಮಾಡ್ತಾರಲ್ಲ ಅವರು, ಅದರಲ್ಲಿ ಕಟ್ ಮಾಡ್ಕೊತಾರೆ. ಅಂದರೆ ನಾವು ಎಕ್ಸಾಂಪಲ್ ಹೇಳೋದಾದರೆ, ನೀವು ಯಾವುದೋ ಒಂದು ಸ್ಯಾರಿ ಒಂದು 5 ಡೇಸ್ ಬ್ಯಾಕು ಯಾವುದೋ ಸ್ಯಾರಿ ಕಸ್ಟಮರ್ಗೆ ಡೆಲಿವರಿ ಮಾಡಿರ್ತೀರಾ, ಅದಕ್ಕೆ ಪೇಮೆಂಟು 1000 ರೂಪೀಸ್ ಬರಬೇಕು ನಿಮಗೆ. ಓಕೆ, ಆ 1000 ರೂಪೀಸು ನೆಕ್ಸ್ಟ್ 7 ಡೇಸಿಗೆ, ಅಂದರೆ ಒಂದು ಸ್ಕೆಡ್ಯೂಲ್ ಡೇಟ್ ಅಂತ ಹಾಕಿರ್ತಾರಲ್ವ, 8th ಡೇ ನಿಮಗೆ ಅದು ಪೇಮೆಂಟ್ ಆಗುತ್ತೆ. ಅದಕ್ಕೆ ಮುಂಚೆನೇ ಒಂದು ಯಾವುದೋ ಆರ್ಡರ್ ರಿಟರ್ನ್ ಹಾಕಿದ್ರು ಅಂದ್ಕೊಳ್ಳಿ, ಜಸ್ಟ್ ನಮ್ಗೆ ರೀಚ್ ಆಗೋದು ಅವಶ್ಯಕತೆ ಇಲ್ಲ, ಜಸ್ಟ್ ಅಲ್ಲಿ ಕಸ್ಟಮರ್ ರಿಟರ್ನ್ ಆಗಿದ ತಕ್ಷಣನೇ ಈ 1000 ರೂಪೀಸಲ್ಲಿ 160 ರೂಪೀಸ್ ಲೆಸ್ ಮಾಡಿಬಿಡ್ತಾರೆ. ಅಂದರೆ ಮಿಕ್ಕಿದ ಅಮೌಂಟ್ 840 ಸಮಥಿಂಗ್ ಬರುತ್ತಲ್ಲ, 840 ರೂಪೀಸ್ ಅಷ್ಟೇ ನಿಮ್ಮ ನೆಕ್ಸ್ಟ್ ಪೇಮೆಂಟ್ ಅಂತ ತೋರಿಸ್ತಿರುತ್ತೆ. ಸೊ ನಿಮ್ಗೆ ಇದು ಅರ್ಥ ಆಯಿತು ಅಂದ್ಕೊತೀನಿ ಈಗ. ಆ 840 ರೂಪೀಸ್ ನಮ್ಮ ಅಕೌಂಟಿಗೆ ಬರುತ್ತೆ. ನಮಗೆ ಆ್ಯಕ್ಚುಲಾಗಿ ಬರಬೇಕಿದ್ದಿದ್ದು ಎಷ್ಟು, 1000 ರೂಪೀಸು. ಬಟ್ ಅಲ್ಲಿ ಕಸ್ಟಮರ್ ರಿಟರ್ನ್ ಮಾಡಿರೋ ಕಾರಣ 160 ರೂಪೀಸ್ ಲೆಸ್ ಮಾಡಬೇಕಲ್ಲ ಅವರು, ಅದು ಇಲ್ಲಿ ಕಟ್ ಆಗುತ್ತೆ. ಓಕೆನಾ? ಸೊ ಈ ರೀತಿ ಎಲ್ಲ ಚಿಕ್ಕ ಚಿಕ್ಕ ಅಂಶಗಳು ಇರುತ್ತೆ. ಯಾವು ಚಿಕ್ಕವು ಅನಿಸುತ್ತೆ, ಒಂದ್ಸರಿ ಈಗ ನಮ್ಗೊಂದು 1000 ರೂಪೀಸ್ ಬರಬೇಕಿತ್ತಲ್ಲ, ಇದ್ಯಾಕೆ 840 ಬಂದಿದೆ ಅಂತ ನಮಗೆ ಅರ್ಥ ಆಗದೆ ಇದ್ದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ರೀತಿ ಪ್ರೊಸೆಸ್ ನಡೆಯುತ್ತೆ. ಅದಕ್ಕೆ ಎಲ್ಲದೂ ಪ್ರತಿಯೊಂದು ತಿಳ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಿರೋದು. ಸೊ ಆ್ಯಕ್ಚುಲಿ ಇದು ನನಗೂ ಗೊತ್ತಿರಲಿಲ್ಲ. ಇದು ನನ್ನ ಪೇಮೆಂಟ್ಸ್ ಚೆಕ್ ಮಾಡ್ಕೊತಿರ್ತೀನಲ್ಲ, ಯಾವುದಾದ್ರೂ ಇಷ್ಟು ಬರಬೇಕಿತ್ತಲ್ಲ ಈ ಡೇಟಿಗೆ, ಯಾಕೆ ಇಷ್ಟೊಂದು ಕಟ್ ಆಗಿಬಿಟ್ಟಿದೆ. ಈಗ ಸಪೋಸ್ ಒಂದು 10-15 ಆರ್ಡ್ರು ಡಿಸ್ಪ್ಯಾಚ್ ಮಾಡಿರ್ತೀವಿ, ಈ ಡೇಟಿಗೆ ಒಂದು 5000 ಬರುತ್ತೆ ಅಥವಾ 6000, ಇಷ್ಟು ಸ್ಕೆಡ್ಯೂಲ್ಗೆ ಇಷ್ಟು ಬರಬೇಕು ಅಂತ ಇರುತ್ತೆ. ಬಟ್ ಅದರಲ್ಲಿ ಒಂದು ಯಾವುದೋ 2-3 ರಿಟರ್ನ್ ಬಂದಾಗ, 2-3 ಅಂದರೂ ಕೂಡ ಅಲ್ಲೇನೇ ಒಂದು 300-400 ರೂಪಾಯಿ ಆಗೋದಲ್ಲ, ಅಷ್ಟು ಕಟ್ ಆಗಿಬಿಟ್ಟಿರುತ್ತಲ್ವಾ. ಸೊ ಇಷ್ಟು ಪೇಮೆಂಟ್ ಯಾಕೆ ಕಡಿಮೆ ಆಗಿದೆ ಅಂತ ನೋಡಿದಾಗ, ಸೊ ಈ ರೀತಿ ಆಗಿರುತ್ತೆ. ಸೊ ಈ ರೀತಿ ವಿಚಾರಗಳೆಲ್ಲ ನಾವು ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಇದ್ರ ಬಗ್ಗೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ಮೋಸ್ಟ್ ಸ್ವಲ್ಪ ಬೇಗನೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ. ಅಂದರೆ ಇದನ್ನು ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡಿದರೆ ಮೀಶೋನ, ನೆಕ್ಸ್ಟ್ ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಜಾನ್ನ ಒಂದೊಂದಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಎಲ್ಲದರಲ್ಲೂ ನಮ್ಮ ಪ್ರಾಡಕ್ಟ್ಸ್ನ ಹಾಕಿದಾಗ ನಮ್ಗೆ ಸ್ವಲ್ಪ ಸೇಲ್ ಜಾಸ್ತಿ ಆಗುತ್ತಲ್ಲ, ಸೊ ಅದರಿಂದ ಅದು ನೆಕ್ಸ್ಟ್ ಸೀರೀಸ್ನ ಫ್ಲಿಪ್ಕಾರ್ಟ್ ವೀಡಿಯೋಸ್ ಆಗ್ಬೋದು, ಅಮೆಜಾನ್ ಮತ್ತು ಮಿತ್ರ ಆ್ಯಂಡ್ ಇನ್ಸ್ಟಾಗ್ರಾಮ್, ಈ ರೀತಿ ವೀಡಿಯೋಸ್ ಸೀರೀಸ್ನ ನಾವು ಈ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಯಾರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಅಂದರೆ ಸ್ವಲ್ಪ ನಮ್ಮ ಲ್ಯಾಂಗ್ವೇಜಸ್ಸಲ್ಲಿ ಕಡಿಮೆ ಇದೆ ಅನ್ನೋದು ನನ್ನ ಅನಿಸಿಕೆ. ಹಿಂದಿ ವೀಡಿಯೋಸ್ ಅದೆಲ್ಲ ಸ್ವಲ್ಪ ನನಗೂ ಸಿಕ್ತು. ಲೈಕ್ ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಥರನೇ ಸರ್ಚ್ ಮಾಡಿದಾಗ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಸ್ವಲ್ಪ ಹಿಂದಿ ಲ್ಯಾಂಗ್ವೇಜಸ್ಸಲ್ಲಿ ಸ್ವಲ್ಪ ಸಿಕ್ತು. ಬಟ್ ನನಗೆ ಅಷ್ಟು ಅರ್ಥ ಆಗಲಿಲ್ಲ, ನನಗೆ ಹಿಂದಿ ಬರಲ್ಲ. ಸೊ ನನಗೆ ಗೊತ್ತಿರೋ ವಿಚಾರ ನಾನು ಹಂಚ್ಕೊಳ್ಳೋಣ ಅಂತ ಅಷ್ಟೇ. ಇದರಲ್ಲಿ ಇನ್ನೇನು ನನಗೆ ನೀವು ಪೇಮೆಂಟ್ ಮಾಡೋದು ಅದು ಇದು ಏನೂ ಇಲ್ಲ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ನಿಮಗೆ ಈ ಥರ ಈ ಕಾಮರ್ಸ್ ಕೋರ್ಸ್ ಅಂತಲೇ ಕೆಲವು ಮಾಡ್ತಾರೆ. ನಿಮ್ಗೆ ಐಡಿಯಾ ಇದ್ದರೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಇದು ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಜಸ್ಟ್ ಒಂದು ಕೋರ್ಸ್ ಅಂತ ಅಂದರೆ 10 ಡೇಸ್ ಕೋರ್ಸ್ ಈ ಥರನೇ 10,000 15,000 ಈ ಥರ ಚಾರ್ಜ್ ಮಾಡ್ತಿದ್ದಾರೆ ಹೊರಗಡೆ. ಇದ್ರ ಬಗ್ಗೆ ನಿಮಗೆ ಐಡಿಯಾ ಬೇಕು ಅಂದರೆ ಸ್ವಲ್ಪ ಮಾರ್ಕೆಟ್ ಸರ್ಚ್ ಮಾಡಿ ನೋಡಿ, ಇದು ಈ ಥರ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಏನು ಚಾರ್ಜ್ ಮಾಡ್ತಿದ್ದಾರೆ ಅಂತ. ಸೊ ಇದಕ್ಕಷ್ಟು ವ್ಯಾಲ್ಯೂ ಇದೆ. ಯಾಕಂದರೆ ಇ ಕಾಮರ್ಸ್ ಅನ್ನೋದು ತುಂಬ ವೇಗವಾಗಿ ಬೆಳವಣಿಗೆ ಆಗ್ತಿದೆ. ಎಲ್ಲರೂ ಕೂಡ ಹೌ ಟು ಮೇಕ್ ಮನಿ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲೇ ಇದ್ದಾರೆ.
ಅದು ತಪ್ಪಂತ ಅಲ್ಲ. ಅವರವರ ನೆಸೆಸಿಟಿ ಅದು. ಕೆಲವ್ರಿಗೆ ವರ್ಕ್ ಮಾಡ್ಬೇಕಾಗುತ್ತೆ, ಕೆಲವ್ರಿಗೆ ಬೇಕಾಗಿಲ್ಲ. ಬಟ್ ಒಬ್ಬ ಮನುಷ್ಯಂಗೆ ಅದು ಬೇಸಿಕ್ ನೀಡ್ ಅಲ್ವಾ? ಸೊ, ಆದ್ರಿಂದ ಈ ಥರ ಕೋರ್ಸಸ್ ಎಲ್ಲಾನು ಪೇಯ್ಡ್ ಕೋರ್ಸಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಇನ್ ಕೇಸ್ ನಿಮ್ಗೆ ತುಂಬಾ ಇದಿದೆ, ನೀಡ್ ಇದೆ ಅಥವಾ ನಾನು ಇನ್ನೂ ಸ್ವಲ್ಪ ಬೇಗ ಬೇಗ ಇದನ್ನ ಕಲಿಬೇಕು ಅಥವಾ ಪ್ರೊಫೆಷನಲ್ ಆಗಿ ಒಂಥರ ಏನೋ ವಿಡಿಯೋ ಕಾಲಲ್ಲಿ ಆ ಥರ ಎಲ್ಲ ಮಾತಾಡಿ ಅವ್ರ ಹತ್ರ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೋಬೇಕು ಅನ್ನೋರು ಬೇಕಾದ್ರೆ ಆ ಕೋರ್ಸ್ ನಾನು ನಿಮಗೆ ಡೀಟೇಲ್ಸು ಕೊಟ್ಬಿಡ್ತೀನಿ ನಿಮಗೆ ಬೇಕು ಅನ್ಸಿದ್ರೆ. ನೀವು ಪೇ ಮಾಡಿಕೊಂಡು ಕೂಡ ಆ ವಿಚಾರಗಳನ್ನ ಕಲಿಬೋದು ನೀವು. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲರೂ ಕೂಡ ಅದನ್ನ ತಗೊಳ್ಳಿಕ್ಕಾಗಲ್ವಲ್ಲ. ಇವನ್ ನಾನು ಏನು ತಗೊಂಡಿಲ್ಲ. ಜಸ್ಟ್ ನಾನು ನೋಡಿ ಈ ಥರ ಅಡ್ವರ್ಟೈಸಸ್ ಆಗ್ಬೋದು, ಅಂದ್ರೆ ಈ ಥರ ಸರ್ಚ್ ಮಾಡಿದಾಗ ಕೆಲವು ಕೋರ್ಸ್‌ಗಳು ಇರುತ್ತೆ ಅದು ಇದು ಅಂತ ಬರ್ತಿರುತ್ತಲ್ಲ. ಸೊ, ಹಂಗಾಗಿ ನನಗೆ ಆ ಇನ್ಫಾರ್ಮೇಷನ್ ಗೊತ್ತಷ್ಟೇ. ನಾನೆಲ್ಲೂ ಕೋರ್ಸ್ ಗೀರ್ಸ್ ಏನೂ ಮಾಡಿಲ್ಲ. ಆ್ಯಕ್ಚುಲಿ ನಾನು ಇನ್ನೊಂದು ವಿಚಾರ ನಾನು ಯಾವ ವಿಡಿಯೋಲೂ ನಿಮ್ಮ ಹತ್ರ ಹಂಚ್ಕೊಂಡಿರಲಿಲ್ಲ. ಅಂದ್ರೆ ಈಗ ಗೌರ್ಮೆಂಟ್ ಜಾಬ್ಸ್ ಬರುತ್ತೆ ನೋಡಿ, ಲೈಕ್ FDA, SDA, PSI, PC, KS ಎಕ್ಸಾಮ್ಸ್ ಅಂದ್ರೆ AC, ತಹಸೀಲ್ದಾರ್ ಆ್ಯಂಡ್ UPSC ರಿಲೇಟೆಡ್ ಎಕ್ಸಾಮ್ಸ್ ಈ ಥರ ಎಲ್ಲ ಬರುತ್ತಲ್ಲ. ನನ್ನ ಫೀಲ್ಡ್ ಅದು. ಅಂದರೆ ನಾನು ಕೋಚಿಂಗ್ ಅಂತ ತೊಗೊಂಡಿರೋದು ಅದನ್ನು. ಅಂದರೆ ನಂದು ಒಂದು ಗೌರ್ಮೆಂಟ್ ಜಾಬ್ ಕೂಡ ಆಗಿತ್ತು. ಒಂದಲ್ಲ ಎರಡಾಗಿದೆ. ಬಟ್ ಸದ್ಯಕ್ಕೆ ನಾನು ರಿಸೈನ್ ಮಾಡಿ ಒಂದು ಬೇರೆ ಎಕ್ಸಾಮ್ಗೆ ಓದ್ಕೊತಾ ಇದ್ದೀನಿ ನಾನು. ಯಾಕಂದರೆ ನನಗೆ ನಾನು ಒಂದು ಡಿಗ್ರಿ ಆದಮೇಲೆ ಆಲ್ಮೋಸ್ಟ್ ಒಂದು 2 to 3 ಮಂತ್ಸಲ್ಲೇ ಅನಿಸುತ್ತೆ ಕಾಲ್ ಆಗಿತ್ತು ಯಾವುದೋ ಒಂದು ಎಕ್ಸಾಮು. ಅಂದರೆ ಡಿಪಾರ್ಟ್ಮೆಂಟ್ ವೈಸ್ ಹೇಳೋದು ಬೇಡ ಅಂತ ಅಷ್ಟೇ. ಆಗಿತ್ತು. ಅದರಲ್ಲಿ ನನ್ನ ಎಕ್ಸಾಮ್ಸ್ ಕ್ಲಿಯರ್ ಆಗಿತ್ತು ಅದರಲ್ಲಿ. ವಿತಿನ್ 6 ಮಂತ್ಸಲ್ಲೇ ನನಗೆ ಜಾಬ್ ಬಂತು. ನಾನು ಒಂದು ಸ್ವಲ್ಪ ದಿನ ವರ್ಕ್ ಮಾಡಿದೆ. ಬಟ್ ನಾನು ತುಂಬ ಎಫರ್ಟ್ಸ್ ಹಾಕಿದ್ದೆ ಆ ಎಕ್ಸಾಮ್ಸ್‌ಗೋಸ್ಕರ. ಆ ಎಫರ್ಟ್ಸಿಗೆ ನನಗೆ ನಾನು ಅಂದರೆ ಆ ಟೈಮಲ್ಲಿ ನನಗೊಂದು ನೋಟಿಫಿಕೇಷನ್ ಸಿಕ್ತಲ್ಲ, ಆ ಜಾಬು ನನ್ನ ಎಫರ್ಟ್ಸಿಗೆ ಕಡಿಮೆ ಅನ್ನಿಸ್ತು ನನಗೆ. ಸೊ, ನಾನು ಇನ್ನು ಸ್ವಲ್ಪ ಟ್ರೈ ಮಾಡಿದ್ರೆ ಬೇರೆ ಜಾಬ್ಸ್ ಮಾಡ್ಕೋಬೋದು ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಸೊ ದಟ್ ನಾನು ರಿಸೈನ್ ಮಾಡಿದೆ ಅಷ್ಟೇ. ಈಗ ನನ್ನ ಸಜೆಷನ್ ಯಾರಾದರೂ ಗೌರ್ಮೆಂಟ್ ಜಾಬು ತೊಗೊಂಡಿರೋರಾಗ್ಬೋದು ಅಥವಾ ಓದ್ತಿರೋರಾಗ್ಬೋದು, ನನ್ನ ಸಜೆಷನ್ ಕೇಳೋದಾದರೆ ಎಲ್ರಿಗೂ ಒಂದೇ ರೀತಿ ರಿಕ್ವೈರ್ಮೆಂಟ್ಸ್ ಇರಲ್ಲ. ಈಗ ನಿಮಗೆ ಬೇರೆ ಸಿಚುಯೇಷನ್ಸ್ ಇರುತ್ತೆ, ನನಗೆ ಬೇರೆ ಸಿಚುಯೇಷನ್ಸ್ ಇರುತ್ತೆ. ನನ್ನ ಮೈಂಡ್ ಸೆಟ್ ಬೇರೆ, ನಿಮ್ಮ ಮೈಂಡ್ ಸೆಟ್ ಬೇರೆ, ಈ ಥರ ಇರುತ್ತೆ. ಯಾರು ರಿಸೈನ್ ಮಾಡಿ ಓದ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡಲ್ಲ. ಬಟ್ ನನಗೆ ಅವಕಾಶ ಇತ್ತು, ನನ್ನ ಫ್ಯಾಮಿಲಿ ಸಪೋರ್ಟಿವ್ ಆಗಿತ್ತು. ಸೊ ದಟ್ ನಾನು ರಿಸೈನ್ ಮಾಡಿದೆ ಅಷ್ಟೇ. ಬೇರೆ ಯಾರು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಅವರವರ ರಿಕ್ವೈರ್ಮೆಂಟ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಅಥವಾ ನಿಮ್ಗೆ ಯಾರಿಗಾದ್ರು ಗೌರ್ಮೆಂಟ್ ಜಾಬ್ ತಗೊಳ್ಳೋ ಆಸೆ ಇದ್ದರೆ ಆ ಥರ ಏನಾದ್ರು ಗೈಡೆನ್ಸ್ ಬೇಕಂದ್ರೆ ಹೇಳಿ, ನಾನು ಪರ್ಸ್ನಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಯಾಕಂದರೆ ನಾನು ಎಕ್ಸಾಮ್ಸ್ ಕ್ಲಿಯರ್ ಮಾಡೋದ್ರಿಂದ ಅದ್ರ ಬಗ್ಗೆ ನಂಗೆ ಐಡಿಯಾ ಇದೆ. ಅಂದರೆ ಯಾವ ಸಬ್ಜೆಕ್ಟ್ಸ್ ಯಾವ ರೀತಿ ಓದಬೇಕು, ಯಾವ ಬುಕ್ಸ್ ಓದಬೇಕು, ಎಷ್ಟು ಓದಬೇಕು, ಯಾವುದನ್ನ ರೆಫರ್ ಮಾಡಬೇಕು, ಯಾವ ಟೆಸ್ಟ್ ಸೀರೀಸ್ ತಗೋಬೇಕು, ಎಲ್ಲ ಇನ್ಫಾರ್ಮೇಷನ್ಸ್ ನಾನು ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಅಥವಾ ಇದ್ರ ಬಗ್ಗೆನೇ ಒಂದು ವಿಡಿಯೋ ಬೇಕಾ ಹೇಳಿ, ನಾನು ಇನ್ನೊಂದು ವಿಡಿಯೋ ಮಾಡೋಕ್ಕೂ ತಯಾರಿದ್ದೀನಿ. ಏನಿಲ್ಲ, ಇದರಿಂದ ಯಾರಿಗಾದ್ರೂ ಉಪಯೋಗ ಆಗುತ್ತೇನೋ ಅಂತ. ಅಥವಾ ಯಾರಾದರೂ ಈಗ ಸಪೋಸ್ ಅಂದ್ಕೊಳ್ಳಿ, ಒಂದು ಇದೇ ಲೈನಲ್ಲಿ ಯಾರೋ ಓದ್ತಿರ್ತಾರೆ. ನೋಟಿಫಿಕೇಶನ್ಸ್ ಆ್ಯಕ್ಚುಲಿ ಒಂದು 5 ಇಯರ್ಸಿಂದ ನೋಟಿಫಿಕೇಶನ್ ಆಗಿಲ್ಲ ನೋಡಿ ಗೌರ್ಮೆಂಟ್. ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ 5 ಇಯರ್ಸಿಂದ ಯಾವುದೂ ನೋಟಿಫಿಕೇಶನ್ಸ್ ಬಂದಿಲ್ಲ. ಬಂದಿದೆ, ಕಡಿಮೆ ಆಗಿದೆ. ಯಾವುದೂ ರೆಗ್ಯುಲರ್ ನೋಟಿಫಿಕೇಶನ್ಸ್ ಅಂತ ಬಂದಿಲ್ಲ ಗೌರ್ಮೆಂಟಿಂದ. ಅದಕ್ಕೆ ನಿನ್ನೆ ನೈಟ್ ಅನಿಸುತ್ತೆ ಒಂದು ಅಪ್ಡೇಟ್ ಬಂತು ನೋಡಿ. ಇಷ್ಟು ದಿನ ಏನು ನೋಟಿಫಿಕೇಶನ್ಸ್ ಇಲ್ದಿರೋ ಕಾರಣ ಈ ಏಜ್ ರಿಲ್ಯಾಕ್ಸೇಷನ್ಸ್ನ ಜಾಸ್ತಿ ಮಾಡಿದ್ದಾರೆ. ಅಂದರೆ 3 ಇಯರ್ಸ್ವರೆಗೂ ಹೆಚ್ಚಿಗೆ ಮಾಡಿದ್ದಾರೆ. ಸೊ, ಅಂದರೆ ಯಾರು ಅವಕಾಶ ವಂಚಿತರಾಗಿದ್ದಾರೆ ಅವ್ರಿಗೊಂದು ಅವಕಾಶ ಸಿಕ್ದಂಗಾಗುತ್ತೆ ಎಕ್ಸಾಮ್ ಬರೀಲಿಕ್ಕೆ. ಈ ಥರ ಒಂದು ಅಪ್ಡೇಟ್ ಇದೆ ನಿನ್ನೆ. ಅಂದರೆ ಇದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅಂತ ಹೇಳ್ತಿದ್ದೀನಿ. ಯಾರೋ ಮುಂಚೆ ಓದ್ತಿರ್ತಾರೆ, ಒಂದು ಆಸೆ ಇರುತ್ತೆ ಈ ಥರ ಜಾಬ್ ತೊಗೋಬೇಕು ಅಂತ, ಅಥವಾ ಒಂದು PSI ಆಗಬೇಕು ಅಂತ ಆಸೆ ಇರುತ್ತೆ, ಅಥವಾ ಒಂದು PC ಅಥವಾ ಒಂದು FDA ಆಗಿ ನಮ್ಮ ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅಂತ ಇರುತ್ತೆ. ಕೆಲವರು ಕಾರಣಾಂತರಗಳಿಂದ ಓದ್ಲಿಕ್ಕಾಗಿರಲ್ಲ. ಆರ್ ಎಲ್ಸ್ ಒಂದು ಮದುವೆ ಅದು ಇದು ಏನಾದರೂ ಆದಾಗ, ಕೆಲವು ಅಡೆತಡೆಗಳಾದಾಗ ಆ ಓದನ್ನ ನೀವು ಡಿಸ್ಕಂಟಿನ್ಯೂ ಮಾಡಿರ್ತೀರ. ಒಂದು ಅಂದರೆ ಹೌಸ್ ವೈಫ್ ಆಗಿ ಕೂಡ ನಾವು ಎಷ್ಟೊಂದು ಸಾಧನೆಗಳನ್ನ ಮಾಡ್ಬೋದು. ಯಾವುದು ಕೂಡ ನಮ್ಮ ಸಕ್ಸಸ್ಸಿಗಾಗ್ಬೋದು ಅಥವಾ ನಮ್ಮ ವರ್ಕಿಗಾಗ್ಬೋದು ಯಾವುದೂ ಅಡ್ಡಿಯಲ್ಲ. ಯಾಕಂದರೆ ನಾವು ದಿನದ 24 ಗಂಟೆ ನಮ್ಮ ಕೈಯಲ್ಲಿರುತ್ತೆ. ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ನಿಜವಾಗ್ಲೂ ಎಲ್ಲ ಸಾಧನೆನೂ ನಾವು ಮಾಡ್ಬೋದು. ಈಗ ನಾನು ಮಾಡ್ತಿರೋವಂಥದ್ದು ಹೇಳೋದಾದರೆ, ನಾನು ದಿನ ಬೆಳಗ್ಗೆ 3:30ಗೆ ಎದ್ದೇಳ್ತೀನಿ. ನನ್ನ ಸ್ಟಡೀಸ್ ಕಂಟಿನ್ಯೂ ಮಾಡ್ತಿದ್ದೀನಿ. ಹೌದು, ನನಗೆ ಗೌರ್ಮೆಂಟ್ ಜಾಬ್ ಬಂದಿದೆ. ಬಟ್ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಸೊ, ನಂತರದವರೇ ಅದು ಅದು ವೇಸ್ಟ್ ಆಗಲಿಲ್ಲ. ನಾನು ರಿಸೈನ್ ಮಾಡಿದ್ಮೇಲೆ ಅದೇ ಇದರಲ್ಲೇ ಒಂದು ಸೆಕೆಂಡ್ ಲಿಸ್ಟ್ ಅಂತ ಅನೌನ್ಸ್ ಮಾಡಿದ್ರು. ಅದು ಬೇರೆಯವರಿಗೆ ಆ ಕೆಲಸ ಹೋಯ್ತು ಬಿಡಿ. ಅದರಲ್ಲಿ ನನ್ನಿಂದ ಇನ್ನೊಬ್ರಿಗೆ ಅನ್ಯಾಯ ಆಗಿಲ್ಲ.
ಮಾರ್ನಿಂಗ್ ಈ ಸ್ಟಡೀಸ್ನ ನಾನು ಕಂಟಿನ್ಯೂ ಮಾಡ್ತೀನಿ, ನನ್ನ ಮಗಳನ್ನ ನೋಡ್ಕೊತೀನಿ ಆ್ಯಂಡ್ ನನ್ನ ಫ್ಯಾಮ್ಲಿನ ನೋಡ್ಕೊತೀನಿ, ಕಾಮರ್ಸ್ ಬಿಸ್ನೆಸ್ ರನ್ ಮಾಡ್ತಿದ್ದೀನಿ. ಇದ್ಯಾಕೆ ನೀವು ಮಾಡಬೇಕು, ಆ ಜಾಬ್ನೇ ಮಾಡ್ಬೋದಿತ್ತಲ್ಲ ಅಂತ ಕೆಲವ್ರು ಕ್ವಶನ್ಸ್ ಕೇಳ್ತಾರೆ, ಅಂದರೆ ನನ್ನ ದೂರದಿಂದ ನೋಡೋವಂಥವ್ರು. ಬಟ್ ನನಗೆ ಒಂದು ಅರ್ನಿಂಗ್ ಅಂತ ನಂದು ಇರಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಬಟ್ ಇದ್ರ ಯಾರೂ ನನಗೆ ಪ್ರೆಷರ್ ಹಾಕಿಲ್ಲ, ಇದೇ ಕೆಲಸ ಮಾಡು, ಇದೇ ಕೆಲಸ ಮಾಡು ಅಂತ. ಇದೆಲ್ಲ ನನ್ನ ಓನ್ ಇಂಟ್ರೆಸ್ಟಿಂದ ಮಾಡ್ತಿರೋದಷ್ಟೇ. ಆ್ಯಂಡ್ ಯೂಟ್ಯೂಬ್ ಚಾನಲ್ನ ಒಂದು ರನ್ ಮಾಡ್ತಿದ್ದೀನಿ. ನನಗೆ ಅಂತಲೇ ಪರ್ಸ್ನಲ್ ಫ್ರೀ ಟೈಮ್ ಮಾಡ್ಕೊತೀನಿ. ಸೊ ಈ ಥರ ನೀವು ಅಂದ್ಕೋಬೇಕು ಅಷ್ಟೇ, ಈ ಕೆಲಸ ನಾನು ಮಾಡಬೇಕು, ಯಾವ ಟೈಮಲ್ಲಿ ನಾನು ಏನು ಮಾಡಬೇಕು, ನಿಮ್ಮ ಸ್ಕೆಡ್ಯೂಲ್ ಆ್ಯಂಡ್ ಟು ಡೂ ಲಿಸ್ಟ್ ಅನ್ನೋದೊಂದು ಇರುತ್ತಲ್ಲ, ಅಂದರೆ ಇವತ್ತಿನ ಕೆಲಸ ನಂದೇನು ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದ್ರೆ ಆ ಕೆಲಸ ಎಲ್ಲನೂ ಕಂಪ್ಲೀಟ್ ಮಾಡ್ತೀರಾ. ಈಗ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾಳೆ ಯಾವ್ದಾದ್ರು ಒಂದು ಟ್ರೈನ್ ನೀವು ಬುಕ್ ಮಾಡ್ಕೊಂಡಿರ್ತೀರಾ. 3:30ಗೆ ಟ್ರೈನ್ ಇದೆ ಅಂದ್ಕೊಳ್ಳಿ. ಪಕ್ಕ ನೀವು ಎದ್ದೇಳಲ್ವಾ? 2:30ಗೆ ಎದ್ದು ರೆಡಿಯಾಗಿ ಆರಾಮಾಗಿ ಎಲ್ಲ ಪ್ಯಾಕ್ ಮಾಡಿ ನೆನ್ನೆನೇ ಪ್ಯಾಕ್ ಮಾಡಿಟ್ಟಿರ್ತೀರಲ್ವಾ? ಸೊ ಆ ಥರ ಆ ವರ್ಕ್ ನಮಗೆ ಫಿಕ್ಸ್ ಆದಾಗ ಆಟೋಮೆಟಿಕ್ಕಾಗಿ ಅದು ತಾನಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಬಟ್ ಆ ವರ್ಕ್ ಬಗ್ಗೆ ನಮಗೆ ಶ್ರದ್ಧೆ ಅನ್ನೋದಿರಬೇಕು. ಸೊ ದಟ್ಸ್ ಇಟ್ ಫಾರ್ ಟುಡೇ. ಆ್ಯಕ್ಚುಲಿ ನಾನು ಇದನ್ನ ಹೇಳ್ಬಾರ್ದು, ಮಾತಾಡಬಾರ್ದು, ಈ ಟಾಪಿಕ್ಸ್ನ ಇನ್ಕ್ಲೂಡ್ ಮಾಡಬಾರ್ದು ಅಂದ್ಕೊಂಡಿದ್ದೆ. ಏನೋ ಎಮೋಷ್ನಲಲ್ಲಿ ಹೊರಗೆ ಬಂದ್ಬಿಡ್ತು ಅಷ್ಟೇ. ಬಟ್ ಇಟ್ಸ್ ಓಕೆ. ಇನ್ ಕೇಸ್ ಇದರಲ್ಲಿ ಯಾರಿಗಾದ್ರೂ ಗೈಡೆನ್ಸ್ ಬೇಕು ಅಂದರೂ ಕೂಡ ನನಗೆ ತಿಳಿಸಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ ಕೇಸ್ ಯಾರಾದರೂ ಗೌರ್ಮೆಂಟ್ ಜಾಬ್ನ ಟ್ರೈ ಮಾಡ್ತಿದ್ರೆ, ಯಾಕಂದರೆ ಈಗ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇಷ್ಟು ದಿನ ಇಂಟರ್ನಲ್ ರಿಸರ್ವೇಷನ್ನು ಅದು ಇದು ಸ್ವಲ್ಪ ಅಡೆತಡೆಗಳಿತ್ತು ಸರ್ಕಾರಕ್ಕೆ. ಸೊ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ 3 ಇಯರ್ಸ್ವರೆಗೂ. ಸೊ ಯಾರಾದರೂ ಇದರಲ್ಲಿ ಟ್ರೈ ಮಾಡೋರಿದ್ರೆ, ಯಾಕಂದರೆ ಗೊತ್ತೇ ಇದೆ ನಿಮಗೆ ಗೌರ್ಮೆಂಟ್ ಜಾಬ್ ಬಂದಾಗ ಫೆಸಿಲಿಟೀಸು ಯಾವ ಥರ ಇರುತ್ತೆ, ಆ್ಯಂಡ್ ಸೆಕ್ಯೂರ್ ಜಾಬ್ ಅನ್ನೋ ಥರ ನಮ್ಮ ಲೈಫಲ್ಲಿ ಆಗೋಗುತ್ತಲ್ಲ. ಸೊ ಆ ಥರ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಆ್ಯಂಡ್ ಮೀಶೋ ಸೀರೀಸ್ ಜೊತೆ ನೆಕ್ಸ್ಟ್ ಮೀಟ್ ಆಗೋಣ. ಅಂದರೆ ಎವ್ರಿ ಟಾಪಿಕ್ನ ನಾನು ಇನ್ಕ್ಲೂಡ್ ಮಾಡ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತ ನಿಮ್ಗೆ ಅರ್ಥ ಆಗೋ ರೀತಿಯೇ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ನಿಮ್ಗೆ ಅದ್ರಲ್ಲಿ, ಯಾಕಂದರೆ ಎಲ್ರಿಗೂ ನಾನು ಹೇಳೋದೆಲ್ಲ ಅರ್ಥ ಆಗುತ್ತೆ ಅಂತಲ್ಲ. ಯಾರಿಗೆ ಏನೇ ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮಾಡಿ. ಅದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಇನ್ಕ್ಲೂಡ್ ಮಾಡೋದಾಗ್ಬೋದು. ಆ ಕಮೆಂಟಲ್ಲೇ ನಿಮ್ಮ ಕ್ವೆರೀಸ್ನ ರಿಪ್ಲೈ ಮಾಡೋಕ್ಕೆ ನಂಗೆ ಆಗುತ್ತೆ ಅಂದರೆ ಓಕೆ, ನಾನು ಕೂಡ ಮಾಡ್ತೀನಿ. ಸೊ ಯಾವುದಕ್ಕೂ ಹೆಸಿಟೇಟ್ ಆಗಬೇಡಿ. ಏನೇ ನಿಮಗೆ ಡೌಟ್ಸ್ ಬಂದರೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಇಷ್ಟು ಇವತ್ತಿನ ವಿಚಾರ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗೋಣ. ಆ್ಯಂಡ್ ಗೌರ್ಮೆಂಟ್ ಜಾಬ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ. ಯಾರಿಗಿದು ಅವಕಾಶ ಇದೆ ಮಿಸ್ ಮಾಡ್ಕೋಬೇಡಿ. ಮತ್ತೆ ಇದೇ ರೀತಿ ಅವಕಾಶ ಸರ್ಕಾರದಿಂದನೂ ಬರಲ್ಲ, ಏಜ್ ರಿಲ್ಯಾಕ್ಸೇಷನ್ ಬರಲ್ಲ. ಇಷ್ಟು ದಿನ ಯಾರಾದರೂ ಓದಿರ್ತಿರಲ್ಲ, ಅವರಿಗೆ ಆ ಪೇನ್ ಗೊತ್ತಿರುತ್ತೆ. ಸೊ ಈಗೊಂದು ಸುವರ್ಣ ಅವಕಾಶ. ಯಾರು ಓದೋದನ್ನು ನಿಲ್ಲಿಸಿದ್ದೀರಾ ಅವ್ರು ಖಂಡಿತ ಈಗ ಸ್ಟಾರ್ಟ್ ಮಾಡಿ. ಖಂಡಿತ ನಿಮ್ಗೊಂದು ಕೆಲಸ ಸಿಗುತ್ತೆ. ಇಷ್ಟು ದಿನದ ನಿಮ್ಮ ಕನಸೇನಾದರೂ ಇದ್ದರೆ ಅದು ನನಸಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.